ಹರೇ ರಾಮ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಮೊದಲಿಗೆ ಅಯೋಧ್ಯಾಧಿಪತಿಯು ನಮ್ಮ ಶ್ರೀ ಮಠದ ಅಧಿಪತಿಯು ಈ ಸಕಲ ಬ್ರಹ್ಮಾಂಡದ ಅಧಿಪತಿಯೂ ಆದ ಪ್ರಭು ಶ್ರೀರಾಮಚಂದ್ರನಲ್ಲಿ ಶರಣಾಗಿ, ಹಾಗೆಯೇ ಈ ಸಮಯದ ದೇವರು, ಈ ಸ್ಥಳದ ದೇವರು ರಾಮನಾದರೆ ಈ ಸಮಯದ ದೇವರು ಸಿದ್ಧಿವಿನಾಯಕ ಗಣಪತಿ. ಗಣೇಶೋತ್ಸವದ ಸಮಯ ಇದು. ಹಾಗೆ ಅವನ ಚರಣ ಕಮಲಗಳಲ್ಲಿಯೂ ಕೂಡ ಅನಂತ ನಮನಗಳನ್ನು ಸಮರ್ಪಿಸಿ ಇಂದಿನ ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ನಿನ್ನೆ ಗಣೇಶ ಚತುರ್ಥಿ, ಇವತ್ತು ಋಷಿ ಪಂಚಮಿ. ನಿನ್ನೆ ಗಣೇಶನ ದಿನ, ಇವತ್ತು ಋಷಿಗಳ ದಿನ. ಬೇರೆ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಿನ್ನೆ ಕಣ್ಣಿನ ದಿನ, ಇವತ್ತು ಕಿವಿ ದಿನ. ಅಂದರೆ ನಿನ್ನೆ ಕಣ್ಣಲ್ಲಿ ಚಂದ್ರನ ನೋಡಿದರೆ ಅಪವಾದ ಬರುತ್ತೆ ಅಂತ ಲೆಕ್ಕ, ಜ್ಯೋತಿ ಚಂದ್ರನ ನೋಡಿದರೆ ಅಪವಾದ ಬರುತ್ತೆ, ಮಿಥ್ಯಾಪವಾದ ಬರ್ತದೆ ಅಂತ. ಇವತ್ತು ಕಿವಿಯಿಂದ ಸಮಂತಕಮಣಿಯ ಕಥೆಯನ್ನು ಕೇಳಿದರೆ ಅದು ಪರಿಹಾರ ಆಗ್ತದೆ ಅಂತ. ಹಾಗೆ ಕಣ್ಣಿನಿಂದ ಬಂದ ಅಪವಾದವನ್ನು ಕಿವಿಯಿಂದ ಪರಿಹರಿಸಿಕೊಳ್ಳುವ, ಕಣ್ಣಿಂದ ಬಂದ ದೋಷವನ್ನು ಕಿವಿಯಿಂದ ಶುದ್ಧ ಮಾಡಿಕೊಳ್ತಕ್ಕಂಥ 2 ದಿನಗಳು, ಚತುರ್ಥಿ ಮತ್ತು ಪಂಚಮಿ. ಅದು ಪ್ರಕೃತಿ ಅಂದರೆ ಹಾಗೆ, ಎಷ್ಟು ರೋಗಗಳಿದೆಯೋ ಅಷ್ಟೇ ಔಷಧಗಳು ಇದ್ದಾವೆ ಪ್ರಕೃತಿಯಲ್ಲಿ. ಹೇಗೆ ರೋಗಾಣುಗಳಿದ್ದಾವೆ ಪ್ರಕೃತಿಯಲ್ಲಿ, ಹಾಗೆಯೇ ಗಿಡಮೂಲಿಕೆಗಳು ಇದ್ದಾವೆ. ಅದನ್ನು ಚಿಕಿತ್ಸೆ ಮಾಡುವಂಥ, ರೋಗಗಳನ್ನು ಚಿಕಿತ್ಸೆ ಮಾಡ್ತಕ್ಕಂಥ ಗಿಡಮೂಲಿಕೆಗಳು ಇದ್ದಾವೆ. ಎಂಥ ದುಷ್ಟರಿದ್ದಾರೋ ಪ್ರಪಂಚದಲ್ಲಿ ಅಂಥದ್ದೇ ಸಂತರಿದ್ದಾರೆ, ಮಹಾಪುರುಷರಿದ್ದಾರೆ. ರಾವಣರಿದ್ದ ಹಾಗೆ ರಾಮರು ಕೂಡ ಇದ್ದಾರೆ. ಹಾಗೆ ದುಃಖ ಇದ್ದ ಹಾಗೆ ಸುಖವೂ ಇದೆ, ಸಂಕಟ ಇದ್ದ ಹಾಗೆ ಸಮಾಧಾನವೂ ಕೂಡ ಇದೆ. ಹಾಗೆ ಆ 2 ಸನ್ನಿವೇಶಗಳು, ನಿನ್ನೆಯ ರಾತ್ರಿ ಅದು ಒಂದು ಬಗೆಯ ಸಂಕಟ ತರುವ ರಾತ್ರಿ ಆದರೆ ಇಂದಿನ ಹಗಲು ಅದು ಒಂದು ಬಗೆಯಲ್ಲ, ಅದೇ ಸಂಕಟವನ್ನು ಪರಿಹಾರ ಮಾಡಿ ಸಮಾಧಾನ ಕೊಡ್ತಕ್ಕಂಥ ಹಗಲು. ಹಾಗಾಗಿ ಅಪವಾದದ ರಾತ್ರಿಯನ್ನು ಕಳೆದು ಸಮಾಧಾನದ ಹಗಲನ್ನು ಕಾಣುವಂಥ ಒಂದು ಸನ್ನಿವೇಶ ನಿನ್ನೆ ಮತ್ತು ಇಂದಿನ ಒಂದು ಸಂದರ್ಭಗಳು. ನೋಡಿ, ಆ ಕಥೆ ಎಷ್ಟು ಔಚಿತ್ಯಪೂರ್ಣವಾಗಿದೆ ಅಂದರೆ, ಈ ಚಂದ್ರನ ನೋಡಿದರೆ ಅಪವಾದ ಬರ್ತದಂತೆ. ಅಪವಾದ ತಪ್ಪದು, ಬಂದೇ ಬರ್ತದೆ. ಅದ್ಯಾಕೆ ಅಂದರೆ, ಚಂದ್ರ ಗಣಪತಿಯನ್ನು ನೋಡಿ ಅಪಹಾಸ್ಯ ಮಾಡಿದನಂತೆ. ಅದರ ಫಲ ಏನು ಅಂದರೆ, ಅವನನ್ನು ನೋಡಿದವರಿಗೆ ಅಪವಾದ ಬರ್ತದೆ ಅಂತ. ನೀವು ಕೇಳ್ಬೋದು, ಅಲ್ಲ ನಾವೇನು ಮಾಡಿದ್ದೇವೆ? ಚಂದ್ರ ಗಣಪತಿಯನ್ನು ನೋಡಿದರೆ ಚಂದ್ರನ ತಪ್ಪು, ನಮ್ದೇನು ತಪ್ಪು? ನಮಗೆ ಯಾಕೆ ಸುಮ್ಮನೆ ಶಿಕ್ಷೆ? ಚಂದ್ರನಿಗೆ ಕೊಡ್ಬೋದಾಗಿತ್ತಲ್ಲ ಅಂದರೆ ಚಂದ್ರನಿಗೆ ಕೊಟ್ಟಿದ್ದು. ಚಂದ್ರ ಸುಂದರಾಂಗ ಅಂತರಕ್ಕ, ತುಂಬ ಕಾಂತಿಮಯ. ಚಂದಕ್ಕೆ ಚಂದ ಶಬ್ದವನ್ನೇ ನೋಡಿ, ಚಂದ್ರ ಶಬ್ದದಿಂದಲೇ ಬಂದಿದೆ ಚಂದ ಅನ್ನೋ ಶಬ್ದ ನಮ್ಮ ಕನ್ನಡದ್ದು. ಅಂದರೆ ಆ ಚಂದಕ್ಕೆ ಮತ್ತೊಂದು ಹೆಸರೇ ಚಂದ್ರ.
ಅವನಿಗೆ ಎಲ್ಲರೂ ತನ್ನನ್ನು ನೋಡಲಿ ಅಂತ ಬಯಕೆ. ಅಲ್ಲೇ ಪೆಟ್ಟುಕೊಟ್ಟಿದ್ದಾನೆ ಗಣಪತಿ. ನೀ ನನ್ನ ದೊಡ್ಡ ಹೊಟ್ಟೆ ಒಡೆದಿದ್ದು ನೋಡಿ ಅಪಹಾಸ್ಯ ಮಾಡ್ತೀಯ, ನಿನ್ನ ಚಂದದ ಬಗ್ಗೆ ನಿನಗೆ ಗರ್ವ ಅಲ್ವಾ? ನೋಡಿದ ಇವಾಗಲಿ ನಿನ್ನನ್ನು ಎಲ್ಲಿಯಾದರೂ ನೋಡಿದರೆ ಅಪವಾದ ಬರಲಿ ಅವರಿಗೆ. ದಮ್ಮಯ್ಯ ಹಾಕಿದಾಗ ಕೊನೆ ಪಕ್ಷ ನಂದು ಒಂದು ದಿನ ಆದರೂ ನಿನಗದು ಇರ್ತದೆ ಅಂತ. ಇಡೀ ವರ್ಷ ಇಲ್ಲ, ಚೌತಿ ದಿನ, ಭಾದ್ರಪದ ಶುದ್ಧ ಚೌತಿ ದಿನ ನನ್ನನ್ನೇ ನೋಡಬೇಕು ಜನ, ನಿನ್ನನ್ನು ನೋಡೋ ಹಾಗಿಲ್ಲ. ಅವತ್ತು ಕರ್ಮಫಲ ಅದು ಸಾಮಾನ್ಯ ಮನುಷ್ಯದ್ದಾದರೆ ಸಾಮಾನ್ಯ ಅವರೊಬ್ಬರು ಅನುಭವಿಸ್ತಾ ಇರ್ತಾರೆ. ಆದರೆ ಸಾಮಾನ್ಯ ಮನುಷ್ಯರೆಲ್ಲ ಅಸಾಮಾನ್ಯರು ಅಂತಾರೆ, ಎಲ್ಲರೂ ಅನುಭವಿಸ್ಬೇಕಾಗ್ತದೆ ಅದನ್ನು. ಹಾಗೆ ಚಂದ್ರ ಅಪಹಾಸ್ಯ ಮಾಡಿದ್ದಕ್ಕೆ, ಅವತ್ತು ಗಣಪತಿಯ ನೋಡಿ ಅಪಹಾಸ್ಯ ಮಾಡಿದ್ದಕ್ಕೆ ಅವನನ್ನು ನೋಡಿದವರಿಗೆಲ್ಲ ನ ಕೇವಲಂ ಯೋ ಮಹತೋಪಭಾಷತೆ ಶೃಣೋತಿ ತಸ್ಮಾದಪಿ ಯಸ್ ಪಾಪಭಾಗ್. ಕಾಳಿದಾಸನ ಮಾತದು. ಅಂದರೆ ಮಹಾತ್ಮರಿಗೆ ಯಾರು ಅಪಮಾನ ಮಾಡ್ತಾನೆ ಅಥವಾ ಅಪವಾದ ಹೇಳ್ತಾನೆ ಅವನು ಮಾತ್ರ ಪಾಪಿಯಾಗೋದಿಲ್ಲ, ಅವನು ಹೇಳ್ತಾನೆ ಕೇಳಿದವರಿಗೆಲ್ಲ ಬರ್ತದೆ ಅಂತ. ಅಂದ್ರೆ ಅವ್ರು ಮುಟ್ಟಿದವರಿಗೆಲ್ಲ ಶಾಕ್ ಹೊಡಿತದೆ, ಒಂದು ರೀತಿ ಕರೆಂಟ್ ಇದ್ದಾಗೆ ಅಂತ. ಯಾರು ತಪ್ಪು ಮಾಡ್ತಾರೋ ಆ ತಪ್ಪು ಮಾಡಿದವ್ರಿಗೆ ಮಾತ್ರ ಶಿಕ್ಷೆ ಇಲ್ಲ, ತಪ್ಪು ಮಾಡಿದವ್ರನ್ನ ಸಂಪರ್ಕ ಮಾಡಿದ್ರೆ ಸಾಕು ಅಂತ ಶಿಕ್ಷೆ ಬಂದ್ಬಿಡ್ತದೆ ಕೂಡಲೇ. ಹಾಗೆ ಚಂದ್ರ ತಪ್ಪು ಮಾಡಿದ್ದು, ಚಂದ್ರನ ನೋಡಿದ್ರೆ ಸಾಕು ಆ ಕರೆಂಟ್ ನಮಗೆ ಪಾಸ್ ಆಗ್ತದೆ ಅಂತ. ಹಾಗಾಗಿ ನೋಡೋದೇ ಬೇಡ ಅನ್ನೋ ಹಾಗಿರ್ಬೇಕು ಅಂಥವರನ್ನು ಎನ್ನುವುದೇ ಅದರ ಒಂದು ಸಂದೇಶ ಇರ್ಬೋದು. ಎಲ್ಲಿಯಾದರೂ ಮನುಷ್ಯರು ಇದಕ್ಕೆಲ್ಲ ಬೆಲೆ ಕೊಡದೆ ಎದ್ಬಿಟ್ರೆ ಅಂತ ಕೃಷ್ಣ ಸ್ವಯಂ ತಾನೇ ಒಂದು ಉದಾಹರಣೆಯಾಗಿ ತೋರಿಸಿದ್ನಂತೆ. ಅದನ್ನು ತಾನೇ ಉದಾಹರಣೆ ಅದನ್ನಂತೆ. ಇನ್ನೊಬ್ಬರ ಮಾತಿಯ ಅವನಿಗೊಂದು ಅಪವಾದ ಬಂದ್ಬಿಡ್ತು ಕೃಷ್ಣನಿಗೆ. ಸಮಂತ ಕಮಣಿಯನ್ನು ಕದ್ದ. ನಿಮಗೆಲ್ಲ ಗೊತ್ತಿರುವಂಥ ಕಥೆ ಅದು. ಯದುವಂಶೀಯರು ಸುಮಾರು 18,000 ಅವರ ಒಟ್ಟು ಕುಲಬಾಂಧವರು, ಅಂದರೆ ಯದುವಂಶೀಯರದ್ದು. ಅವರಲ್ಲಿ ಬೇರೆ 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 ಪಂಗಡಗಳಿದೆ, ವೃಷ್ಣಿಗಳು, ಅಂಧಕರು, ಮತ್ತೊಬ್ಬರು ಹೀಗೆಲ್ಲ ಇದೆ. ಅವ್ರ ಪೈಕಿ ಸತ್ಯರಾಜಿತ ಒಬ್ಬ. ಆತ ಸೂರ್ಯನ ಕೃಪೆಗೆ ಪಾತ್ರನಾದ, ಸಮಂತಕ ಮಣಿಯನ್ನು ಪಡ್ಕೊಂಡ. ಸಮಂತಕ ಮಣಿ ಅಂದರೆ ಅದು ಸೂರ್ಯಾಂಶವೇ, ಅದು ಸೂರ್ಯನ ಹಾಗೆ ಅದು ತೇಜೋಮಯ. ಅದು ಅದನ್ನು ಧರಿಸಿ ಸತ್ಯಜಿತ ದ್ವಾರಕೆಗೆ ಬಂದರೆ ಜನ ಭಾವಿಸಿದರಂತೆ ಸೂರ್ಯನೇ ಬಂದ. ದ್ವಾರಕೆಗೆ ಸೂರ್ಯ ಯಾಕೆ ಬರ್ತಾನೆ? ಏಷ ಆಯಾತ ಸವಿತಾ ತ್ವಾಂ ದಿದೃಕ್ಷು ಜಗತ್ಪತೆ. ಕೃಷ್ಣನ್ ನೋಡಕ್ಕೆ ಬಂದಿರ್ಬೋದು, ದೇವರ ದೇವ ಕೃಷ್ಣ, ಆತನ ನೋಡಲಿಕ್ಕೆ ದೇವರುಗಳು ಬರೋದು ತುಂಬ ಸಹಜ. ಹಾಗೆ ದೇವರುಗಳಲ್ಲೊಬ್ಬ ಸೂರ್ಯ ಕೃಷ್ಣನ್ ನೋಡಕ್ಕೆ ಬರ್ತಾ ಇದ್ದಾನೆ. ಕೃಷ್ಣನ್ ಗಭಸ್ತಿ ಚಕ್ರೇಣ ಮರಣಾಂ ಚಕ್ಷುಂಶಿ ತಿಗ್ಮಗು. ಕಣ್ಣು ಕುರುಡಾಗಿ ಹೋಯ್ತು ಎಲ್ಲರಿಗೂ, ಅಂತಂದ್ರೆ ಏನೂ ಕಾಣಲಿಲ್ಲ ಅಂತ. ಒಂದು ಸ್ವಲ್ಪ ಹೊತ್ತು ಬೆಳಕು ಹೆಚ್ಚಾದರೂ ಸಮಸ್ಯೆ. ಬಂದ ಸತ್ಯರಾಜಿತ. ಕೃಷ್ಣ ಹೇಳಿದಂತೆ ಸೂರ್ಯ ಅಲ್ಲ ಇದು ನಕಲಿ ಸೂರ್ಯ ಅಷ್ಟೇ, ಸೂರ್ಯನಾಗಿ ಕಾಣ್ತಾ ಇದ್ದಾನೆ, ಒಂದು ಮಣಿ ಹಾಕ್ಕೊಂಡಿದ್ದಾನೆ ಕೊರಳಲ್ಲಿ, ನಮ್ಮವನೇ ಸತ್ಯರಾಜಿತ, ಬೇರೆ ಯಾರೂ ಅಲ್ಲ. ಅವನು ಬಂದು ಅವನು ಕೃಷ್ಣನ ದರ್ಶನಕ್ಕೆ ಹೋಗಲಿಲ್ಲಂತೆ ಸತ್ಯರಾಜಿತ. ಮದ್ದೆಲ್ಲ ಹೋಗ್ತಾ ಇದ್ದ. ಈಗ ನಾನೇ ದೊಡ್ಡವನು ಅಂತ ಬಂದಿದೆ, ನನ್ನ ಹತ್ರ ಇಂಥ ಮಣಿ ಇದೆ, ಹಾಗಾಗಿ ನಾನು ಯಾರ ದರ್ಶನಕ್ಕೆ ಯಾಕೆ ಹೋಗಬೇಕು, ನನ್ನ ದರ್ಶನಕ್ಕೆ ಊರಿನವ್ರು ಬರಲಿ ಅಂತ ಹಾಗೆ ಅನಿಸಿದೆ. ಕೃಷ್ಣನ ದರ್ಶನಕ್ಕೆ ಹೋಗಲಿಲ್ಲ. ಒಂದು ದೇವಗೃಹದಲ್ಲಿ ಆ ಮಣಿಯನ್ನಿಟ್ಟು ಬ್ರಾಹ್ಮಣರನ್ನು ನೇಮಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಅದಕ್ಕೆ ಆ ಮಣಿ ದಿನಕ್ಕೊಂದು ಭಾರ ಚಿನ್ನ ಕೊಡ್ತಾ ಇತ್ತಂತೆ. ಭಾರ ಆಗೋಷ್ಟು ಚಿನ್ನ ಕೊಡ್ತಾ ಇತ್ತಂತೆ. ಭಾರ ಅಂದರೆ ಈ ಹಿಂದಿಯ ಭಾರ ಇದೆಯಲ್ಲ, 12 ಮಣ ಚಿನ್ನ ಒಂದು ಭಾರ ಅಂದರೆ 12 ಮಣ ಅಂತ ಲೆಕ್ಕ. ಅಷ್ಟು ಚಿನ್ನ ದಿನಕ್ಕೆ ಕೊಡ್ತಾ ಇತ್ತು. ಮತ್ತು ಅದಿರುವಲ್ಲಿ ಕ್ಷಾಮ ಡಾಮರಗಳಿಲ್ಲ, ಅದಿರುವಲ್ಲಿ ರೋಗ ಬಾಧೆ ಇಲ್ಲ, ಬಹಳ ಶುಭವಾದದ್ದು. ಒಂದ್ಸಾರಿ ಸತ್ಯರಾಜಿತನಲ್ಲಿ ಆ ಮಣಿಯನ್ನು ಕೃಷ್ಣ ಯಾಚನೆ ಮಾಡಿದ. ತನಗಾಗಿ ಅಲ್ಲ, ರಾಜನಿಗಾಗಿ, ಉಗ್ರಸೇನನಿಗಾಗಿ, ಅವನಿಗಾಗಿಯೂ ಅಲ್ಲ, ರಾಜ್ಯಕ್ಕಾಗಿ ಅಂತ. ರಾಜನಿಗಾಗಿ ಅಂದ್ರೆ ಅರ್ಥ ರಾಜ್ಯಕ್ಕಾಗಿ. ಇದು ಒಬ್ಬನ ಸ್ವತ್ತಾಗಿ ಇರತಕ್ಕದ್ದಲ್ಲ, ಇದು ಎಲ್ಲರಿಗೂ ಸಲ್ಲಬೇಕು, ಎಲ್ಲರಿಗೂ ಸೇರಬೇಕು. ನೀನೊಬ್ಬನ ಏನು ಮಾಡ್ತೀನಿ? 12 ಮಣ ಚಿನ್ನ ತಗೊಂಡು ಒಂದು ದಿವಸಕ್ಕೆ ತಿಂತೀಯ? ನೀನು ಅದನ್ನು ತಿಂದು ಮುಗಿಸೋಕ್ಕೂ ಸಾಧ್ಯ ಇಲ್ಲ. ಅದನ್ನು 12 ಮಣ ಅನ್ನನೂ ತಿನ್ನೋಕ್ಕೆ ಸಾಧ್ಯ ಇಲ್ಲ, ಚಿನ್ನ ಏನು ಮಾಡ್ತೀಯೇನೋ. ಹಾಗಾಗಿ ಎಲ್ಲರಿಗೂ ಇರಲಿ, ಅದು ಕೋಶಾಗಾರಕ್ಕೆ ಬಂದುಬಿಡಲಿ. ಕೃಷ್ಣ ಹೇಳುವಾಗ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಮಾತ್ರ ಅಲ್ಲ, ಅವನಿಗೆ ಒಳ್ಳೇದಾಗಬೇಕು ಅಂತಲೂ ಬಯಸಿ ಹೇಳಿದ್ದ. ಯಾಕೆಂದರೆ ಒಳ್ಳೇದಲ್ಲ,
ಈ ಸೀತೆಯನ್ನು ರಾಮನಿಗೆ ಜನಕ ಕೊಟ್ಟನಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ಪಣ ಇಟ್ಟ ಜನಕ. ಶಿವಧನಸ್ಸನ್ನು ಯಾರು ಎತ್ತಿ ಹೆದೆಯೇರಿಸ್ತಾರೋ ಅವರಿಗೆ ಮಗಳು. ಎಷ್ಟೋ ಸತಿ ರಾಮಕಥೆಯಲ್ಲಿ ವಿಮರ್ಶೆ ಮಾಡಿದ್ದೇವೆ ಅದನ್ನು. ಇಂಥದ್ನೆಲ್ಲ ಯಾಕೆ ಇಡಬೇಕು ಪಣವನ್ನು? ಯಾರು ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು, ನೋಡಲಿಕ್ಕೆ ಅಂದ ಆಕಾರ ಇರುವಂಥವನು, ವಿದ್ಯಾವಂತ ಅಂಥವನೇ ಮಗಳಿಗೆ ಕೊಡ್ತೇನೆ ಅಂತ ಅನ್ನೋದು ಬಿಟ್ಟು, ಧನುಸ್ಸು ಎತ್ತಿದವನಿಗೆ ಕೊಡ್ತೇನೆ, ಹೆದೆ ಏರಿಸ್ತಾನೆ ಕೊಡ್ತೇನೆ, ಏನು ಯಾರು ಧನುಸ್ಸು ಎತ್ತಾರೋ ಯಾರಿಗೆ ಗೊತ್ತು, ಯಾರು ಹೆದೆ ಏರಿಸ್ತಾರೋ ಯಾರಿಗೆ ಗೊತ್ತು, ಅಂಥವ್ರಿಗೆ ಕೊಡೋದು ಏನರ್ಥ ಅಂದರೆ, ಸೀತೆ ರತ್ನ ಅಂತ ಜನಕನಿಗೆ ಗೊತ್ತು. ಆ ರತ್ನವನ್ನು ಕಾದುಕೊಳ್ಳುವ ಯೋಗ್ಯತೆ ಇರಬೇಕು, ಅಂಥವರಿಗೆ ಸಲ್ಲಬೇಕಾಗ್ತದೆ ಅದು. ಇಲ್ಲ ಅಂದರೆ ಅವ್ರು ಕಾದುಕೊಳ್ಳೋಕ್ಕಾಗೋದಿಲ್ಲ ಅಷ್ಟೇ. ರಾಮನಿಗೆ ಸುಲಭ ಆಗಲಿಲ್ಲ ಸೀತೆಯನ್ನು ಕಾದುಕೊಳ್ಳುವಂಥದ್ದು. ಇನ್ನು ಉಳಿದವರು ಪಾಡಿಯನ್ನು ಸಾಧ್ಯವೇ ಇಲ್ಲ ಆಕೆಯನ್ನು ರಕ್ಷಿಸಿಕೊಳ್ಳುವಂಥದ್ದು. ಹಾಗಾಗಿ ಅಂತಹ ಲೋಕೈಕ ವೀರನನ್ನು ಹುಡುಕಿದ ಜನಕ ಅಂತ. ಎಂಥವನು ಅಂದರೆ, ಸೀತೆ ಅಂದರೆ ಸೀತೆಯ ಅರ್ಹತೆ ಎಂಥದ್ದೊಂದು ಗೊತ್ತು ಅವನಿಗೆ. ಈಕೆಯನ್ನು ಭರಿಸುವುದಾದರೆ ಶಿವನನ್ನೇ ಮೀರಿದವನೊಬ್ಬನ ಆಗಬೇಕು ಅಂತ. ಶಿವನಂಥವನು, ಶಿವನನ್ನು ಮೀರಿದವನು ಅಂಥವನಾದರೆ ಮಾತ್ರ ಸಾಧ್ಯ. ಹಾಗಾಗಿ ಆ ಪಣವನ್ನಿಟ್ಟಿದ್ದು. ರಾಮ ಬಂದು ಎತ್ತಿದ್ದು. ರಾವಣನು ಸಾಲದು ಅದಕ್ಕೆ, ರಾವಣನು ಕೂಡ ಸಾಲದು ಅಂತ. ಹಾಗಾಗಿ ಅನ್ಯಾನ್ಯ ಕಥೆಗಳಲ್ಲಿ ರಾವಣ ಆ ಧನುಸ್ಸನ್ನು ಎತ್ತಲಿಕ್ಕೆ ಪ್ರಯತ್ನಪಟ್ಟು ಸೋತ ಅಂತ. ಕೈಲಾಸವನ್ನೆತ್ತಿ ತೊಣದ ದೈತ್ಯನ್, ಕೈಲಾಸವನ್ನೇ ಎತ್ತಿ ತೊಣದ ರಾವಣ ಬಿದ್ದ ಅಂತ. ಧನುಸ್ಸನ್ನು ಎತ್ತಲಾರ್ದೆ ಅರ್ಧ ಎತ್ತೀನಿ, ಯಾಕೆಂದ್ರೆ ಯೋಗ್ಯತೆ ಇಲ್ಲ ಅವನಿಗೆ. ಸೀತೆಯನ್ನು ಇರಿಸಿಕೊಳ್ಳುವ ಯೋಗ್ಯತೆ ಇಲ್ಲ, ಇರಿಸ್ಕೊಳ್ಳೋಕ್ಕಾಗಲೂ ಇಲ್ಲ. ಗೆದ್ದು ತರಲಿಕ್ಕಾಗದಿದ್ದನ್ನು ಕದ್ದು ತಂದನಂತೆ ಸೀತೆಯನ್ನು, ಆದರೆ ಇರಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ. ಹಾಗಾಗಿ ಕೃಷ್ಣನ ಸಂದೇಶ ಸತ್ಯಜಿತನಿಗೆ ಏನು ಅಂದರೆ, ನಿನಗೆ ಈ ಮಣಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಇಲ್ಲದೆ ಇರೋದ್ರಿಂದ ನೀನು ಇಟ್ಟುಕೊಂಡ್ರೆ ನಿನಗೇ ತೊಂದರೆ, ನಿನಗೇ ಹಾನಿ. ಇದು ಕೃಷ್ಣ ಕೊಟ್ಟ ಸಂದೇಶ ಸತ್ಯರಾಜಿತನಿಗೆ. ಆದರೆ ಅರ್ಥ ಆಗಬೇಕಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆಯ ಪೆಟ್ಟು ಅಂತ ಹೇಳ್ತಾರೆ. ಹಾಗೆ ವಿಧಿ ಸೂಚನೆಗಳನ್ನು ಕೊಡ್ತದೆ ಮನುಷ್ಯನಿಗೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ. ಆ ಸೂಚನೆಗಳಿಗೆ ನಾವು ಕಿವಿಡಾದರೆ ಲತ್ತೆಯ ಪೆಟ್ಟು ಬರ್ತದೆ, ಮತ್ತೆ ಆಘಾತಗಳು ಬರ್ತವೆ. ಹಾಗೆ ಸತ್ಯರಾಜಿತ ಕೃಷ್ಣನ ಮಾತನ್ನು ಕೇಳಲಿಲ್ಲ, ಈ ವಿಧಿಯೇ ಪೆಟ್ಟು ಕೊಟ್ಟಿತು ಅಂತ. ಅವನ ತಮ್ಮ ಪ್ರಸೇನ ಕೊರಳಲ್ಲಿ ಮಣಿ ಹಾಕ್ಕೊಂಡು ಕಾಡಿಗೆ ಹೋದ್ನಂತೆ, ಕುದುರೆ ಹತ್ತಿ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡ್ದ ಅಂತ ಹೇಳ್ತಾರಲ್ಲ, ಹಾಗೆ ಪೇಟೆಗೆ ಹೋದ್ರೆ ವಿಷಯ ಬೇರೆ, ಅದೂ ಇಲ್ಲ. ಕಾಡಿಗೆ ಹೋಗಿ ಅವನು ಮಣಿ ಬೇಕು. ಅದಕ್ಕೆ ಹೇಳಿದ್ದು ಕೃಷ್ಣ, ಇದು ನಿಮಗೆ ಅಲ್ಲಪ್ಪ ಅಂತ ಹೇಳಿದ್ದ. ಯಾಕೆ ನಿಮ್ಗೆ ಅದ್ರ ಯೋಗ್ಯತೆ ಗೊತ್ತಿಲ್ಲ, ನಿಮ್ಮ ಹತ್ರ ಯೋಗ್ಯತೆ ಕೂಡ ಇಲ್ಲ ಅದನ್ನು ಇಟ್ಕೊಳ್ಳುವಂಥದ್ದು. ಹಾಗಾಗಿ ಏನೇನೋ ಮಾಡಿಬಿಡ್ತೀರಿ ನೀವು. ಅಲ್ಲೇ ಇದ್ದರೆ ಕೃಷ್ಣನ ರಕ್ಷಣೆ ಯಾರೂ ಇದೆ, ಕೊನೆ ಪಕ್ಷ ದ್ವಾರಕೆಯಲ್ಲಿದ್ದರೆ. ಕಾಡಿಗೆ ಹೋದ್ರೆ ಯಾರು ಕಾಯೋರು? ಅದೇ ಆಯಿತು. ಒಂದು ಸಿಂಹ ಕೊಂದು ಹಾಕಿತ್ತು ಪ್ರಸೇನನನ್ನು ಮತ್ತು ಆ ಕುದುರೆಯನ್ನು. ಆ ಸಿಂಹಕ್ಕೂ ಕೂಡ ಆ ಮಣಿಯ ಒಂದು ಏನು ಅಂದರೆ ಒಂದು ಮಿಂಚಿನ ಪ್ರಭೆ ಇದೆ, ಅದು ಆಕರ್ಷಣೆ ಉಂಟು ಮಾಡಿತು. ಪ್ರಸೇನ ಮತ್ತು ಆತನ ಕುದುರೆಯನ್ನು ಕೊಂದು ಸಿಂಹ ರತ್ನವನ್ನು ಅಪಹರಿಸಿತು ಅಂತ ಕೇಳಿದ್ದು. ಅದು ಏನೊಂದು ಸಿಂಹಕ್ಕೂ ಗೊತ್ತಿಲ್ಲ, ಹೊಳಿತಾ ಇದೆ, ಏನೋ ವಿಶೇಷ ಅಂತ. ಆಪತ್ತನ್ನು ತಂದಿತ್ತು ನೋಡಿ. ಸಂಪತ್ತು ಆಪತ್ತನ್ನು ತರ್ತದೆ. ಹಾಗಾಗಿ ನಮ್ಮ ಯೋಗ್ಯತೆಗೆ ಅಲ್ಲದೆ ಇರುವ ಸಂಪತ್ತು ನಮ್ಮ ಹತ್ರ ಇರಬಾರ್ದು, ಇದ್ರೂ ನಾವು ಇಟ್ಕೋಬಾರ್ದು. ಅದನ್ನು ವಿನಿಯೋಗ ಮಾಡಿಬಿಡ್ಬೇಕು. ಸಂಪತ್ತೇ ಆಪತ್ತನ್ನು ತಂದಿತ್ತು. ಆ ಸಿಂಹ ಆದರೂ ಏನು ಮಾಡ್ತದೆ ಅದನ್ನು? ಅದಕ್ಕೇನು ಸಿಂಹದ ರಾಜ್ಯದಲ್ಲಿ ಆ ಮಣಿಗೆ ಏನು ಬೆಲೆ ಇದೆ? ತುಂಡು ಮಾಂಸಕ್ಕಿರುವ ಬೆಲೆ ಕೂಡ ಮಣಿಗಿಲ್ಲ ಸಿಂಹದ ರಾಜ್ಯದಲ್ಲಿ. ಏನೋ ಅದಕ್ಕೊಂದು ಅದರ ಏನೊಂದು ಚಮತ್ಕಾರ ಇದೆ, ಅದರ ಹೊಳಪು, ಅದು ಅದರ ಕಣ್ಣನ್ನು ಸೆಳೆದಿರಬೇಕು. ಮಣಿ ತಗೊಂಡು ಸಿಂಹ ಹೊರಟಿತು. ಅದನ್ನು ನೋಡಿದನಂತೆ ಭಲ್ಲೂಕ ರಾಜ ಜಾಂಬವಂತ. ಯುಗ ಯುಗದ ಆಯುಸ್ಸವನದ್ದು. ಹುಟ್ಟಿದ್ದು ಕೃತಯುಗದಲ್ಲಿ, ಬೆಳೆದಿದ್ದು ಮೆರೆದಿದ್ದು ತ್ರೇತಾಯುಗದಲ್ಲಿ. ಈಗ ದ್ವಾಪರ ಯುಗ, ಈಗಲೂ ಕೂಡ ಇದ್ದಾನವನು. ಸಾರ್ವಜನಿಕವಾಗಿ ಇಲ್ಲ, ಗೋಪ್ಯವಾಗಿ ಗುಹಾ ಸಮೀಪದಲ್ಲಿದ್ದಾನೆ ಜಾಂಬವಂತನು. ಗುಹೆ ಒಳಗೆ ಅಡಗಿದ್ದಾನೆ. ಯಾಕೆಂದರೆ ಆ ಯುಗದವರೆಲ್ಲ ಕುಬ್ಜರು, ಅಲ್ಪರು ಜಾಂಬವಂತನ ಎದುರು. ತ್ರೇತಾಯುಗ ಅಂದರೆ ಆಕಾರವೂ ದೊಡ್ಡದು ತ್ರೇತಾಯುಗದಲ್ಲಿ, ಯುಗ ಯುಗ ಹಿಂದೆ ಹೋದಾಗ ಹಾಗೆ ಅದು ಶಕ್ತಿಯೂ ದೊಡ್ಡದು. ಈಗ ದ್ವಾಪರ ಯುಗಕ್ಕೆ ಬಂದಿದ್ದಾಗ ಮನುಷ್ಯರು ಕುಬ್ಜರು,
ಶಕ್ತಿಯೂ ಕಡಿಮೆ, ಈ ಚಿಲ್ಲರೆ ಜನಗಳ ಜೊತೆಗೆ ಬದುಕೋದು ಯಾಕೆ ಅಂತೇಳಿ ಅವನು ಹೋಗಿ ಕಾಡು ಸೇರಿದ. ಗುಹೆಯಲ್ಲಿ ವಾಸ ಮಾಡೋಕ್ಕೆ ಆರಂಭ ಮಾಡಿದವನು. ಅವನು ಯಾತಕ್ಕೂ ಒಂದಿನ ಹೊರಗೆ ಬಂದಿದ್ದಾನೆ. ನೋಡಿದರೆ ಸಿಂಹದ ಪಂಜದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮಣಿ ಇದೆ. ಆ ಮಣಿ ಸ್ವಲ್ಪ ಉಪಯೋಗ ಆಗ್ಬೋದು ತನಗೆ ಅಂತ ಅನಿಸ್ತಂತೆ ಜಾಂಬವಂತನಿಗೆ. ಗುಹೆಯಲ್ಲಿ ಒಂದು ಮಗು ಇತ್ತು. ಆ ಮಗುವಿಗೆ ಆಟ ಆಡ್ಲಿಕ್ಕಾದ್ರೂ ಆಗ್ಬೋದು ಮಣಿ. ಒಂದೇ ಏಟಿಗೆ ಸಿಂಹವನ್ನು ಕೊಂದ. ಅವನೇನು ರಾಕ್ಷಸ ಸಿಂಹರನ್ನೇ ಸಂಹಾರ ಮಾಡಿದವನು ಜಾಂಬವಂತ. ಈ ಕಾಡಿನ ಸಾಮಾನ್ಯ ಮೃಗ ಸಿಂಹ ಅವನಿಗೇನು ಲೆಕ್ಕ ಅಲ್ಲ. ಒಂದೇ ಏಟಿಗೆ ಸಿಂಹವನ್ನು ಕೊಂದ, ಮಣಿಯನ್ನು ತಗೊಂಡು ಹೋದ ಗುಹೆಗೆ. ತೊಟ್ಟಿಲೆ ಕಟ್ಟಿದ. ಜಾಂಬವತಿ ಮಗಳು ತೊಟ್ಟಿಲು ಆಡಿಸ್ತಾ ಇದ್ದಾಳೆ, ಮಗುವನ್ನು ಆಡಿಸ್ತಾ ಇದ್ದಾಳೆ. ಜಾಂಬವತಿ ಯಾವಾಗ ಅವನೇ ಮಗಳಾದಳು ಅಥವಾ ಆ ಚಿಕ್ಕ ಮಗು ಯಾವುದು, ಇದೆಲ್ಲ ನೀವು ಒಳ ಹೊಕ್ಕಿದ್ರೆ ಗೊತ್ತಾಗುವಂಥದ್ದು ಅಷ್ಟೇ. ಅದು ಜಾಂಬವಂತ ಅಂದರೆ ಹಾಗೆ. ಅದು ಒಂದು ಗುಹೆ ಇದ್ದಾಗ ಅವನ ಬಗ್ಗೆ ಎಲ್ಲವೂ ಅರ್ಥ ಆಗೋದಿಲ್ಲ. ಹುಟ್ಟೆ ಹಾಗೆ ಅವನದ್ದು. ಬ್ರಹ್ಮದೇವರು ಆಕಳಿಸಿದ್ರಂತೆ, ಜಾಂಬವಂತ ಹುಟ್ಕೊಂಡಂತೆ ಕೂಡಲೇ ಅಂತ. ಬ್ರಹ್ಮದೇವರು ಅದೇ ಮೊದಲು ಆಕಳಿಸಿದ್ದಲ್ಲ, ಅದು ಕೊನೆಯೂ ಅಲ್ಲ. ಆವತ್ತು ಜಾಂಬವಂತ ಹುಟ್ಟಿದ. ಹುಟ್ಟುವಾಗಲೇ ಒಂದು ಕೌತುಕ ಅವನದ್ದು. ಸರಿ ನೋಡಿ, ಇಷ್ಟೆಲ್ಲ ಇಲ್ಲೇ ಆಗ್ತಾ ಇದ್ರೆ ಅದರ ಅಪವಾದ ಕೃಷ್ಣನಿಗೆ ಬಂತು. ಸುರಪ ಸಭೆಯೊಳು ಗಾದಿಸುತ್ತ ವಸಿಷ್ಠ ಸ್ಪರ್ಧೆ, ಧರೆಯೊಳು ಅದರಿಂ ಹರಿಶ್ಚಂದ್ರಂಗಿತಪನೆ. ಕಗ್ಗದ ಒಂದು ಪಂಕ್ತಿ. ದೇವಸಭೆಯಲ್ಲಿ ವಸಿಷ್ಠರು ವಿಶ್ವಾಮಿತ್ರರು ವಾದ ಮಾಡಿಕೊಂಡಂತೆ. ಸುರಪ ಸಭೆಯೊಳು ಗಾದಿಸುತ್ತ ವಸಿಷ್ಠ ಸ್ಪರ್ಧೆ, ವಿಶ್ವಾಮಿತ್ರ ವಸಿಷ್ಠರಲ್ಲಿ ವಾಗ್ವಾದ ಹರಿಶ್ಚಂದ್ರನ ಕುರಿತಾಗಿ. ಧರೆಯೊಳು ಅದರಿಂ ಹರಿಶ್ಚಂದ್ರಂಗ ತಪನೆ, ಅವರಿಬ್ಬರು ಪಂಥ ಕಟ್ಕೊಂಡ್ರು. ನನ್ನ ಶಿಷ್ಯ ಸತ್ಯ ಬಿಡೋನಲ್ಲ ಅಂದ್ರು ವಸಿಷ್ಠರು, ಬಿಡಿಸ್ತೇನೆ ಅಂದ್ರು ವಿಶ್ವಾಮಿತ್ರರು. ಅವರಿಬ್ಬರ ಮಧ್ಯೆ ಒಂದು ಪ್ರತಿಷ್ಠೆ ಪಣವಾಗಿದೆ, ವಾಗ್ವಾದ ನಡೆದಿದೆ ಅಲ್ಲಿ. ಪಾಪ ಹರಿಶ್ಚಂದ್ರಂಗೆ ಉಪದ್ರ, ಎಲ್ಲ ಕಷ್ಟಗಳು ಅವನಿಗೆ ಬಂದು ಹರಿಶ್ಚಂದ್ರನಿಗೆ ಅನ್ನೋ ಹಾಗಿದೆ ಇಲ್ಲಿ. ಶೋಕಿಗೆ ಮಣಿ ಕಟ್ಕೊಂಡು ಪ್ರಸನ್ನ ಕಾಡಿಗೆ ಹೋದರೆ, ಪ್ರಸನ್ನ ಕಾಡಿಗೆ ಹೋದರೆ ಅಪವಾದ ಬಂದಿದ್ದು ಕೃಷ್ಣನಿಗೆ. ಈ ಸತ್ರಾಜಿತ್ರಿಗೆ ಮೊದಲೇ ಸಂಶಯ ಇತ್ತು. ಕೃಷ್ಣ ಕೇಳಿದ ಕೂಡ ಹೆದರಿಕೆ ಆಗಿತ್ತು. ಕೃಷ್ಣ ಅವನು ಹೇಗಾದರೂ ತನಗನ್ಸಿದ್ದನ್ನು ಸಾಧನೆ ಮಾಡೋವನೇ, ಹಾಗಾಗಿ ಮಣಿ ಕೇಳಿದ ಅಂದರೆ ನಾನು ಒಳ್ಳೆ ಮಾತಲ್ಲಿ ಕೊಡದೇ ಇದ್ರಿಂದ ಬಿಡೋದಿಲ್ಲ ಕೃಷ್ಣ ಹೇಗಿದ್ರು ಅನ್ನೋ ಭಾವನೆ ಇತ್ತು ಅವನಿಗೆ. ಯಾವಾಗ ತಮ್ಮ ಹಿಂದಿರುಗಿ ಬರಲಿಲ್ಲ ಕಾಡಿಂದ, ಅವನು ಏನಾದ ಅಂತ ನೋಡೋಕ್ಕಿಂತ ಮುಂಚೆಯೇ ಫಲಿತಾಂಶ ಹೇಳಿ ಆಯಿತು. ಕಾಡಲ್ಲಿ ತಮ್ಮ ಸತ್ತೋಗಿದ್ದಾನೆ, ಮತ್ತಾರೂ ಅಲ್ಲ, ಕೃಷ್ಣನೇ ಕೊಂದಿದ್ದು. ಯಾಕೆ? ಮಣಿಗಾಗಿ. ಕೃಷ್ಣನೇ ಕದ್ದ ಸೇವಂತಕ ಮಣಿಯನ್ನು. ಜನರೆಲ್ಲ ನಂಬಿದ್ರಂತೆ. ಯಾಕೆ ನಂಬಿದ್ರು ಅಂದರೆ ಕೃಷ್ಣನಿಗೆ ಕದಿಯೋ ಅಭ್ಯಾಸ ಇದೆ ಅಂತ ಅವರಿಗೆಲ್ಲ ಒಂದು ವಿಶ್ವಾಸ ಇತ್ತು. ಯಾಕಂದ್ರೆ ಚಿಕ್ಕ ವಯಸ್ಸೆಲ್ಲ ಮಾಡಿದಾನೆ ಅದನ್ನು, ಚೋರತನ ಮಾಡಿದವನೇ ಚಿಕ್ಕ ವಯಸ್ಸಲ್ಲಿ ಅಂತ. ಅದಕ್ಕಿಂತ ಹೆಚ್ಚು ಅವರು ಅಲ್ಪರು, ಜನ ಅಲ್ಪರು. ಅವರಿಗೆ ಕೃಷ್ಣ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಕೃಷ್ಣ ಕದ್ದರೆ ಏನು ಕದ್ದಿದ್ದು? ಅವ್ನು ಬೆಣ್ಣೆ ಕದ್ದಿದ್ದಷ್ಟೇ. ಅವನು ಬೆಣ್ಣೆ ಕದ್ದಿದ್ರಿಂದ ಯಾರ ಬೆಣ್ಣೆ ಕದ್ದನೋ ಅವರಿಗೆ ಒಳ್ಳೇದಾಯ್ತು. ಎಂಥ ಮಂತ್ರ ಹೇಳಿ ನೈವೇದ್ಯ ಮಾಡಿದ್ರು ಕೂಡ ಹಾಗೆ ದೇವರ ನೈವೇದ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಸಂದಿದ್ದ ಪರಮಾತ್ಮನಿಗೆ ಅವರ ಬೆಣ್ಣೆಗಳು, ಗೋಪಿಯರ ಬೆಣ್ಣೆಗಳು. ಅವರು ಉದ್ಧಾರ ಆಗಿದ್ದಾರೆ. ಅಲ್ಪರಿಗೆ ಅದೆಲ್ಲ ಅರ್ಥ ಆಗಬೇಕಲ್ಲ, ಅರ್ಥ ಆಗಲಿಲ್ಲ. ಎಷ್ಟೇ ದೊಡ್ಡವರಾದರೂ ನಮ್ಮ ಕಣ್ಣಲ್ಲಿ ತಾನೇ ನಾವು ನೋಡ್ಬೇಕು ಅವ್ರನ್ನ. ನಮ್ಮ ಕಣ್ಣು ಅಲ್ಪ ಆದರೆ, ನಮ್ಮ ಕಣ್ಣು ಹೀನ ಆದರೆ ದೊಡ್ಡವರು ಕೂಡ ಸಣ್ಣವರಾಗೆ ಕಾಣ್ತಾರೆ, ಅಲ್ಪರಂತೆ ಕಾಣ್ತಾರೆ, ನನ್ನ ಹಾಗೆ ಕಾಣ್ತಾರೆ. ನಾನು ಹೀಗಿರೋದ್ರಿಂದ ಅವರು ಹಾಗೆ ಇರ್ಬೋದು ಅಂತ ಅನ್ನಿಸ್ತದೆ ಅಂತ. ಕಾರಣ ಏನಂದರೆ ನಮ್ಮದೇ ತುಲನೆ, ನಮ್ಮದೇ ಹೋಲಿಕೆ. ಜನ ಹಾಗೆ ಯೋಚನೆ ಮಾಡಿದ್ರು ದ್ವಾರಕಿಯವರು. ಆದರೆ ಮಣಿ ನನಗೆ ಸಿಕ್ಕಿದ್ದು ನಾನು ಬಿಡ್ತಿರ್ಲಿಲ್ಲ, ಕೃಷ್ಣನೂ ಬಿಟ್ಟಿರ್ಲಿಕ್ಕಿಲ್ಲ. ದ್ವಾರಕೆ ಜನರೆಲ್ಲ ಮಾತಾಡ್ಕೊಂಡ್ರಂತೆ. ನೋಡಿ ಈ ಜನಗಳು ಎಂಥವರು ಅಂದರೆ, ಸೀತೆಯನ್ನೂ ಬಿಡಲಿಲ್ಲ. ರಾಮ ಸೀತೆಯರ ಬಗ್ಗೆ ಅಯೋಧ್ಯೆ ಬೀದಿ ಬೀದಿಗಳಲ್ಲಿ ಅಪವಾದದ ಮಾತಾಡಿದರಂತೆ ತ್ರೇತಾಯುಗದಲ್ಲಿ. ದ್ವಾಪರ ಯುಗ ಅಂದರೆ ಕೃಷ್ಣನ ಬಗ್ಗೆ ಅಂತಹ ಕೃಷ್ಣ, ಅವನು ಇವರಿಗೆಲ್ಲ ರಕ್ಷಕ. ಅವನು ಎಷ್ಟೆಷ್ಟೋ ಸಾರಿ ಅವ್ರನ್ನ ಕಾಪಾಡಿದ್ದಾನೆ. ಅವನು ಇಲ್ಲಿದ್ರೆ ಇವರು ಇಲ್ಲ. ಅಂತಹ ಕೃಷ್ಣನ ಬಗ್ಗೆ, ಪ್ರಾಣದಾತ ಅವನು, ಅವನ ಬಗ್ಗೆ ಹಗುರ ಮಾತುಗಳನ್ನ ಆಡಿಯೇ ಬಿಟ್ರಂತೆ ಜನಗಳೆಲ್ಲ. ಕೃಷ್ಣನಿಗೆ ಎಷ್ಟು ಅಪಮಾನ ಆಯ್ತಂತೆ ಅಂದರೆ, ಒಂದು 3 ತಿಂಗಳು ಅವನು ಹೊರಗೆ ಬರಲಿಲ್ವಂತೆ ಮನೆಯಿಂದ. ಹರಿವಂಶ ಹೇಳ್ತದೆ. ಅಷ್ಟು ಅವನಿಗೆ ನೋವಾಯ್ತಂತೆ, ಅಪಮಾನ ಆಯ್ತಂತೆ.
ಕೊನೆಗೆ ನಿಶ್ಚಯ ಮಾಡ್ತಾನೆ, ಇಲ್ಲ ಇದಕ್ಕೊಂದು ಪರಿಹಾರ ಮಾಡಲೇಬೇಕು ಅಂತ. ಭಾಗವತದಿಲ್ಲ ಈ 3 ತಿಂಗಳದ್ದು, ಹರಿವಂಶ ಅದನ್ನು ಹೇಳ್ತದೆ. ಅಪಮಾನಾಗಿ ಮನೆಯಿಂದಲೇ ಹೊರಗೆ ಬರಲಿಲ್ಲ ಕೃಷ್ಣ ಅಂತ ಹೇಳ್ತದೆ ಹರಿವಂಶ. ನಿಶ್ಚಯ ಮಾಡ್ತಾನೆ, ಇದಕ್ಕೊಂದು ಪರಿಮಾರ್ಜನೆ ಮಾಡಬೇಕು, ಸತ್ಯ ಏನು ಅಂತ ಎಲ್ರಿಗೂ ಅರ್ಥ ಆಗಬೇಕು ಅಂತ. ಹಾಗಾಗಿ ಆತ ಹೊರಟ ಕಾಡಿಗೆ. ಪ್ರಸೇನ ಯಾವ ಕಡೆ ಹೋಗಿದ್ದನೋ ಆ ಕಡೆ ಹೊರಟ. ಜೊತೆಗೆ ಒಂದಷ್ಟು ಜನರು ಬಂದರು ಕೃಷ್ಣನ ಜೊತೆಗೆ. ಅವ್ರು ಬಂದರು ಅಂದರೆ ಅವರಿಗೆ ಅನೇಕರು ಕೃಷ್ಣನ ಭಕ್ತರು ಬಂದಿದ್ದಾರಲ್ಲಿ. ಅಂದರೆ ನಿಜವನ್ನು ತಿಳಿಬೇಕು, ಕೃಷ್ಣನ ಸತ್ಯ ಗೊತ್ತಾಗಬೇಕು ಅಂತ. ಇನ್ನು ಕೆಲವರು ಸ್ವಲ್ಪ ಕುತೂಹಲ ಇರೋರು ಬಂದಿದ್ದಾರೆ ಅಲ್ಲಿ. ಏನಾಗ್ತದೆ ನೋಡಬೇಕು, ಎಲ್ಲಿಂದ ತರ್ತಾ, ಏನು ಚಮತ್ಕಾರ ಮಾಡ್ತಾನೆ ಅಲ್ಲಿ ಹೋಗಿ, ಗುಟ್ಟಾಗಿ ಏನಾದರೂ ಮಾಡಿ ಎಲ್ಲೋ ಇಟ್ಟಿದ್ದು ತಂದುಬಿಟ್ರೆ ಕಷ್ಟ ಅಂತ. ಪ್ರಸೇನನ ಕುದುರೆಯ ಹೆಜ್ಜೆಗಳ ಹಿಂದೆ ಕೃಷ್ಣ. ಒಂದು ಕಡೆ ಹೆಜ್ಜೆಗಳು ಮುಗಿದಿದೆ, ಅಲ್ಲಿಯೇ ಕುದುರೆ ಆಯುಸ್ಸು ಕೂಡ ಮುಗಿದಿದೆ, ಪ್ರಸೇನನ ಆಯುಸ್ಸು ಮುಗಿದಿದೆ. ಬಹುಶಃ ಅತ್ಯಂತ ಹಳೆ ಪತ್ತೇದಾರಿ ಕಾದಂಬರಿ ನಿಧಿ ಇರ್ಬೋದೇನೋ. ಅಲ್ಲಿಂದ ಕೃಷ್ಣ ಹುಡುಕ್ತಾ ಮುಂದಕ್ಕೆ ಹೋಗ್ತಾನೆ. ಅಲ್ಲಿಂದ ಸಿಂಹದ ಹೆಜ್ಜೆಗಳು ಪ್ರಾರಂಭ ಆಗಿದ್ದಾವೆ. ಪ್ರಸೇನನ ಶರೀರದಲ್ಲಿ ಮತ್ತು ಆ ಕುದುರೆಯ ಶರೀರದಲ್ಲಿ ಸಿಂಹದ ಪಂಜದ ಗುರುತುಗಳಿದ್ದಾವೆ. ಹಾಗಾಗಿ ಸಿಂಹ ಕೊಂದಿದೆ ಅವರಿಬ್ಬರನ್ನು, ಸಂಶಯ ಏನೂ ಇಲ್ಲ. ಅಲ್ಲಿಂದ ಮುಂದೆ ಸಿಂಹದ ಹೆಜ್ಜೆಗಳು, ಮಣಿ ಇಲ್ಲ, ಸಿಂಹ ತಗೊಂಡು ಹೋಗಿದೆ ಅಂತ ಗೊತ್ತಾಯಿತು ಕೃಷ್ಣನಿಗೆ. ಹಿಂದೆ ಹೋದ್ರೆ ಎಷ್ಟೋ ದೂರದಲ್ಲಿ ಸಿಂಹ ಸತ್ತು ಬಿದ್ದಿದೆ, ಕರಡಿ ಹೆಜ್ಜೆಗಳು ಶುರುವಾಗಿದೆ. ಅಲ್ಲಿಂದ ಮಣಿ ಇಲ್ಲ, ಕರಡಿ ತಗೊಂಡು ಹೋಗಿದೆ. ನೋಡಿ, ಮಹಾತ್ಮರು ಕೂಡ ಕೆಲವು ಸಮಯದಲ್ಲಿ ಹೇಗಾಗ್ತದೆ ಅಂದರೆ, ಸಿಂಹದ ಹಿಂದೆ ಹೋಗೋದು, ಕುದುರೆ ಹಿಂದೆ ಹೋಗೋದು, ಕರಡಿ ಹಿಂದೆ ಹೋಗೋದು ಮಾಡಬೇಕಾಗ್ತದೆ ಅಂತ ಸಂದರ್ಭಗಳು ಆಗಿರ್ತವೆ ಅಂತ. ಹಾಗೆ ಕರಡಿ ಹಿಂದೆ ಹೋಗ್ತಾನೆ ಕೃಷ್ಣ. ಅದೊಂದು ಗುಹೆ ಒಳಗೆ ಹೋಯ್ತು ಹೆಜ್ಜೆ. ಅಂದರೆ ಈ ಕರಡಿ ಮುಗುದಿಲ್ಲ ಅಂತಾಯ್ತು, ಮಣಿ ಇಲ್ಲಿರ್ಬೋದು ಒಳಗಡೆಗೆ ಅಂತ. ಕೃಷ್ಣ ಒಳಗೆ ಹೊರಟ, ಉಳಿದವ್ರನ್ನೆಲ್ಲ ಹೊರಗೆ ನೇರಿಸಿದ. ಅವ್ರಿಗೂ ಅದೇ ಬೇಕಿತ್ತು, ಒಳಗೆ ಹೋಗೋ ಧೈರ್ಯ ಯಾರಿಗಿದೆ ಅಲ್ಲಿ. ಎಲ್ಲ ಹೊರಗೆ ನಿಂತಿದ್ರು. ಕೃಷ್ಣ ಒಳಗೆ ಹೋದಾಗ ನಿಮಗೆಲ್ಲ ಗೊತ್ತು ಆ ಕಥೆ. ಇದು ಗುಹೆಯ ಒಳಗೆಲ್ಲ ಬೆಳಕಾಗಿತ್ತು ಅಂತ. ಸೇಮಂತ ಗಮಣಿಯ ಪ್ರಭಾವದಿಂದಾಗಿ ಗುಹೆಯ ಒಳಗಿನ ಕತ್ತಲೆ ನಿವಾರಣೆ ಆಗಿತ್ತು. ಕಣ್ಣು ಕೋರೈಸುವ ಬೆಳಕು ಅಲ್ಲಿ. ಸರಿಯಾಗಿ ನೋಡಿದರೆ ತೊಟ್ಟಿಲಿಗೆ ಮಣಿ ಕಟ್ಟಲ್ಪಟ್ಟಿದೆ. ಒಬ್ಬಾಕೆ ಹುಡುಗಿ ಅದನ್ನು ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಸುಕುಮಾರಕ ಮಾರೋದೀಹಿ ತವಹ್ಯೇಷ ಸಮಂತಕಃ ಸಿಂಹ ಪ್ರಸೇನಮವಧೀತ್. ಹಾಡಿನ ಬದಲಿಗೆ ಇದನ್ನ ಹೇಳ್ತಾ ಇದ್ಲ ಅಂತ ಅವಳು. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವಹ್ಯೇಷ ಸಮಂತಕಃ. ಇದನ್ನು ಹೇಳ್ತಾ ಇದ್ಲಂತವಳು. ಹಾಗಂದ್ರೆ ಸಿಂಹ ಪ್ರಸೇನಮವಧೀತ್, ಸಿಂಹವು ಪ್ರಸೇನನನ್ನು ಕೊಂದಿತ್ತು. ಮೊದಲನೇ ಪಾದ. ಎರಡನೇ ಪಾದ ಸಿಂಹೋ ಜಾಂಬವತಾ ಹತಃ, ಸಿಂಹವನ್ನು ಜಾಂಬವಂತ ಸಂಹಾರ ಮಾಡಿದ ಅಂತ. ಆ ಕರಡಿ ಜಾಂಬವಂತ ಅಂತ ಇತ್ತು ಕೃಷ್ಣನಿಗೆ. ಈಗ ಸುಕುಮಾರಕ, ಮುದ್ದು ಮಗುವೆ, ಮಾರೋದೀಹಿ, ಅಳಬೇಡ. ಯಾಕೆ? ತವಶೇಷ ಸಮಂತಕ, ಈ ಸಮಂತಕ ನಿನದು ಅಂತ, ನಿನಗೆ ಅಂತಂದಿದ್ದು. ಈ ಸಮಂತಕ ಎಲ್ಲವೂ ಸ್ಪಷ್ಟ ಆಗ್ಬಿಡ್ತು ಕೃಷ್ಣನಿಗೆ ಅವಳ ಹಾಡಿನ ಮೂಲಕವಾಗಿ. ಪಾಂಚಜನ್ಯದ ನಾದವನ್ನು ಕೃಷ್ಣ ಮಾಡ್ತಿದ್ದ ಹಾಗೆ ಆಕೆ ಹೆದರಿ ಆರ್ತನಾದ ಮಾಡಿದ್ಲು. ಜಾಂಬವತಿ, ಜಾಂಬವಂತನ ಮಗಳು. ಶಂಖನಾದ ಜೊತೆಯಲ್ಲಿ ಆಕೆ ಆರ್ತನಾದ, ಅದೆರಡೂ ಜಾಂಬವಂತನನ್ನು ಎಬ್ಬಿಸಿತ್ತು. ಒಂದು ಆರ್ತನಾದ, ಒಂದು ವೀರಘೋಷ ಜಾಂಬವಂತನನ್ನು ಎಬ್ಬಿಸಿತು. ಅವನೆದ್ದ ಹಾಗೆ ಅವನ ಕೋಪವೂ ಇದ್ದಿತ್ತಂತೆ. ಜಾಂಬವಂತನಿಗೂ ಒಂದು ಅಹಂ ಇದೆ ಅವನಿಗೂ ಅಂತ. ನಾನು ಜಾಂಬವಂತ ಅಂತ, ನಾನು ರಾಮನ ಸೇವಕ, ರಾಮ ಸೇತು ಕೊಟ್ಟಲ್ಲಿ ಭಾಗಿಯಾದವನು, ರಾಮಾಯಣ ಯುದ್ಧದಲ್ಲಿ ಭಾಗಿಯಾದವನು. ಒಂದು ಇದೆಯಲ್ಲ ಅವನಿಗೆ. ಯಾರು ಅವನು ಅತಿಕ್ರಮ ಪ್ರವೇಶ ಮಾಡೋನು ಹೇಳ್ದೆ ಕೇಳಿದೆ ಗುಹೆ ಒಳಗಡೆಗೆ, ಇಲ್ಲಿ ಬಂದು ಗಲಾಟೆ ಮಾಡೋನು. ಹಾಗಾಗಿ ಅವನು ಹೇಳುವಾಗಲೇ ಕೋಪವೇ ಎದ್ದಿತು. ಕೋಪ ಇದ್ದಾಗ ವಿವೇಕ ಹೋಯಿತು. ಅದು ಹಾಗೆ ಸಿಟ್ಟಿಗೆ ಬುದ್ಧಿ ಕೊಟ್ಟಾಗ ವಿವೇಕ ಕೆಲಸ ಮಾಡೋದಿಲ್ಲ. ಹಾಗಾಗಿ ಸಿಟ್ಟು ಬರಲೇಬಾರ್ದು ಅಂತ ನಾವು ಹೇಳೋದಿಲ್ಲ, ಅದು ಸಿಟ್ಟಲ್ಲಿ ಏನೂ ಮಾಡಬಾರ್ದು ಅಂತ. ಏನು ಮಾಡಿದ್ರು ಸಿಟ್ಟು ತೃಣದ ಮೇಲೆ ಮಾಡಬೇಕು. ಏನು ಆಡಿದ್ರು ಸಿಟ್ಟು ತೃಣದ ಮೇಲೆ ಆಡಬೇಕು. ಸಿಟ್ಟಲ್ಲಿ ನೀವು ಆಡಿದರೆ ಆಡಿ ಆಗಿರ್ತದೆ ನೀವು ಅಂತ, ಅಥವಾ ಮಾಡಿ ಆಗಿರ್ತದೆ ಅಂತ, ಆಮೇಲೆ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ತಾಳಬೇಕು ಕೊಂಚ. ಸಿಟ್ಟು ಬಂದಾಗ ಒಂದು 13 ರಾಮ ಜಪ ಮಾಡಬೇಕು, ಅಷ್ಟೊತ್ತಿಗೆ ಸಿಟ್ಟು ಹೋಗ್ತದೆ ಅಂತ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಬೇಡ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಳ್ಬೇಕು. ಕೋಪಗೃಹ ಪ್ರವೇಶ ಕೈಕೇಯ ಮಾಡಿದಾಗೆ ಕೋಪಾಗಾರ ಪ್ರವೇಶ ಮಾಡಿ ತಣದ ಮೇಲೆ ಹೊರಗೆ ಬರೋದು. ಅದಕ್ಕಿದ್ದಿದ್ದು ಆ ಕೋಪಗಾರ ನಿಜವಾಗಿ ಅದು ಆಗಿದ್ದೇ ಬೇರೆ ರಾಮಾಯಣದಲ್ಲಿ.
ಸಿಟ್ಟೇ ಬಂತು ಜಾಂಬವಂತನಿಗೆ. ಸಿಟ್ಟಿಗೆ ಬುದ್ಧಿ ಕೊಟ್ಟಾಗ, ಸಿಟ್ಟಿಗೆ ಕಣ್ಣು ಕೊಟ್ಟಾಗ ಆ ಸಿಟ್ಟಿನಲ್ಲಿ ಕೆಂಪಾದ ಕಣ್ಣಿಗೆ ತನ್ನ ಮುಂದಿರೋಡು ಯಾರು ಅಂತ ಅರ್ಥ ಆಗಲಿಲ್ಲ. ಯುದ್ಧ ಮಾಡಿದ ಕೃಷ್ಣನಲ್ಲಿ ಜಾಂಬವಂತ. ಮಾಡ್ತಿರುವುದು ತನ್ನ ಸ್ವಾಮಿಯಲ್ಲಿ, ತನ್ನ ಪ್ರಭುವಿನಲ್ಲಿ ಅಂತ ಗೊತ್ತೇ ಆಗಲಿಲ್ಲ ಅವನಿಗೆ. ಅಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು. ಭಯಂಕರ ಯುದ್ಧ ನಡೆಯಿತು. ಮೊದಲು ಬಂಡೆಗಳಿಂದ ಯುದ್ಧ, ದೊಡ್ಡ ದೊಡ್ಡ ಬಂಡೆಗಳಿಂದ ಒಬ್ಬರನ್ನೊಬ್ಬರು ಪ್ರಹರಿಸ್ತಾರೆ. ಆಮೇಲೆ ದೊಡ್ಡ ದೊಡ್ಡ ವೃಕ್ಷಗಳಿಂದ ಯುದ್ಧ. ಸುತ್ತಮುತ್ತ ಆ ಕಾಡ ಹತ್ರ ಅಕ್ಕಪಕ್ಕ ಇದ್ದ ಬಂಡೆ ವೃಕ್ಷ ಎಲ್ಲ ಮುಗಿದ ಮೇಲೆ ಬಾಹುಗಳಿಂದ ಯುದ್ಧ, ಮುಷ್ಟಿ ಯುದ್ಧ ನಡೆಯಿತು. ನೋಡಿ, ಹಳೆಯ ಜಾಂಬವಂತ, ಎಳೆಯ ಕೃಷ್ಣ, ಅವರ ನಡುವೆ ಯುದ್ಧ. ಸುಕುಮಾರ ಶ್ರೀಕೃಷ್ಣ, ವಯೋವೃದ್ಧ ಜಾಂಬವಂತ. ಭಯಂಕರ ಯುದ್ಧ ನಡೀತಂತೆ. 28 ದಿನ ನಡೀತಂತೆ ಯುದ್ಧ. ಏತನ ಮಧ್ಯೆ ಹೊರಗಿರೋರೆಲ್ಲ ಖಾಲಿಯಾಗಿದ್ರು. ಒಂದು 12 ದಿನ ನೋಡಿದ್ರಂತೆ ಅವರು. ಆಮೇಲೆ ಎಷ್ಟು ಅಂತ ನೋಡೋದು, ಕೃಷ್ಣನ ಕಥೆಯೇ ಹೀಗೆ ಅಂತ. ಹೇಗೂ ಒಳಗೆ ಹೆಚ್ಚು ಕಡಿಮೆ ಆಗಿದೆ, ಏನೋ ತೊಂದರೆ ಆಗಿದೆ ಒಳಗಡೆಗೆ, ನಮಗಿದ್ರು ಸಾಪರೆ ಬೇಡ, ಎಲ್ಲ ಪರಾರಿ. ದ್ವಾರಕ್ಕೆ ಹೋಗಿ ನೋಡೋಕ್ಕೂ ಧೈರ್ಯ ಇಲ್ಲ ಅವರಿಗೆ, ನಿಂತು ಕಾಯೋದಕ್ಕೂ ಧೈರ್ಯ ಇಲ್ಲ ಅಂತ ಓಡೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ದ್ವಾರಕೆಗೆ ಅಂತ. ಘೋರ ಯುದ್ಧ ನಡೆದಿದೆ. ಯುದ್ಧದಲ್ಲಿ ಕೃಷ್ಣನ ಪೆಟ್ಟುಗಳಿಂದ, ಕೃಷ್ಣನ ಮುಷ್ಟಿ ಪ್ರಹಾರಗಳಿಂದ ಜಾಂಬವಂತನ ಶರೀರದ ಕೀಲುಗಳೆಲ್ಲ ಸಡಿಲಿ ಹೋದುವಂತೆ. ವಜ್ರಾಘಾತದಂಥ ಪ್ರಹಾರಗಳು ಶ್ರೀಕೃಷ್ಣನದ್ದು. ಆದರೆ ಪ್ರಾಣ ಹೋಗಲಿಲ್ಲ. ಯಾಕೆಂದ್ರೆ ಅವನು ಪ್ರಾಣ ಹೋಗುವುದು ಕೃಷ್ಣನಿಗೆ ಸಮ್ಮತ ಅಲ್ಲ, ವಿಧಿಗೂ ಸಮ್ಮತ ಅಲ್ಲ. ಆಗ ಜಾಂಬವಂತನ ಒಳಗಣ್ಣು ತೆರೆಯಿತು. ಯಾರಿದು? ತಾನೇನು ಸಾಮಾನ್ಯನಲ್ಲ, ಅಸಾಮಾನ್ಯ ತಾನು. ರಾಮನ ಸೇವಕ ನಾನು, ನನ್ನನ್ನು ಮಣಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಿರುವಾಗ ಶರೀರದ ಕೀಲುಗಳ ಸಡಿಲು ಹೋಗುವಾಗ ಪ್ರಹಾರಗಳನ್ನು ಮಾಡಬೇಕು ಅಂದರೆ ಯಾರಿರಬಹುದು ಇವನು? ಜಾಂಬವಂತನಿಗೆ ಒಂದು ಗೊತ್ತಿತ್ತು, ತನಗಿಂತ ಬಲಶಾಲಿ ಅಂತ ಜಗತ್ತಲ್ಲಿ ಯಾರೂ ಇಲ್ಲ ಅವನ ಪ್ರಕಾರ. ಈಗಂತೂ ಒಂದು ವೇಳೆ ಇದ್ದರೆ, ಯಾರಾದರೂ ಇದ್ದರೆ ಅದು ರಾಮನೇ. ರಾಮನ ಹೊರತು ಯಾರೂ ತನ್ನನ್ನು ಮಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಮ ರಕ್ಷೆ ಇದೆ ತನಗೆ ಅಂತ ಅರ್ಥ ಅಷ್ಟೇ. ರಾಮ ಕಾಪಾಡ್ತಾನೆ ತನ್ನನ್ನು ಅನುಕ್ಷಣವನ್ನು. ಹಾಗಿರುವಾಗ ಅದನ್ನು ಮೀರಿ ಒಂದು ಬರ್ತದೆ ಅಂದರೆ ಬೇರೆ ಏನು ರಾಮನನ್ನು ಮೀರಿದ್ದಿಲ್ಲ ಪ್ರಪಂಚದಲ್ಲಿ, ಅವನೇ ಬಂದಿರಬೇಕು ಅಂತ. ಆಗ ಸರಿಯಾದ ದೃಷ್ಟಿಯಿಂದ, ಅಂತರ್ದೃಷ್ಟಿಯಿಂದ, ಅಂತರಂಗದ ಕಣ್ಣಿನಿಂದ ಆತ ನೋಡಿದರೆ ಅದು ಕೃಷ್ಣನಲ್ಲ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಅವನೇ ಅವನು. ಆ ಯುಗದಲ್ಲಿ ಹಾಗೆ ಬಂದಿದ್ದಾನೆ, ಈ ಯುಗದಲ್ಲಿ ಹೀಗೆ ಬಂದಿದ್ದಾನೆ. ಈಗ ನಿನ್ನೆ ಬೇರೆ ಅಂಗಿ ಹಾಕೊಂಡು ಬಂದಿರ್ತೇನೋ, ಇವತ್ತು ಇನ್ನೊಂದು ಅಂಗಿ ಹಾಕೊಂಡು ಬಂದಿರ್ತೇವೆ ನೋಡಿ, ಅಷ್ಟೇ ಇದು ಅಂತ. ನಿನ್ನೆ ಕೆಂಪು ಅಂಗಿ, ಇವತ್ತು ಬಿಳೆ ಅಂಗಿ ಅಂತ ನಾವು ಹಾಗೆ. ಶ್ರೀಕೃಷ್ಣ ಭಗವಂತನ ನಿನ್ನೆ ಅಂಗಿ ಅಂದರೆ ತ್ರೇತಾಯುಗದ ಅಂಗಿ ಹೇಗಿದೆ ಅಂದರೆ ತಲೆ ಮೇಲೆ ಕಿರೀಟ ಅಥವಾ ಜಟಾಮಂಡಲ, ಕೈಯಲ್ಲಿ ಕೋದಂಡ, ಅದು ನಿನ್ನೆಯದ್ದು ತ್ರೇತಾಯುಗದ್ದು. ಇವತ್ತಿನದ್ದು ನವಿರುಗರಿ, ಕೈಯಲ್ಲಿ ಕೊಳಲು ಅಥವಾ ಚಕ್ರ, ಅದು ಇವತ್ತಿನದ್ದು. ಹಾಗಾಗಿ ಅವನಿಗೆ ಭಾಳ ಹೊತ್ತು ಬೇಕಾಗಲಿಲ್ಲ ಆ ರೂಪದಿಂದ ಈ ರೂಪಕ್ಕೆ ಬದಲಾಗಲಿಕ್ಕೆ, ಅಥವಾ ಅವನಿಗೆ ಹಾಗೆ ಗೋಚರಿಸಲಿಕ್ಕೆ ಅಂತ ಅಲ್ಲ. ನಿಜವಾಗಿ ಕೃಷ್ಣ ಬದಲಾಗಬೇಕಾಗಿಲ್ಲ, ದೃಷ್ಟಿ ಬದಲಾದ್ರೆ ಸಾಕು ಜಾಂಬವಂತನದ್ದು ಅಂತ ಕಣ್ಣನ್ನು ಕೊಟ್ಟ ಕೃಷ್ಣ ಅಂತ. ಆಗ ಅವನಿಗೆ ಗೋಚರಿಸಿತು ಅದು ರಾಮ ಅಂತ. ಇಷ್ಟು ಹೊತ್ತು ತಾನು ಹೋರಾಡಿದ್ದು ತನ್ನ ಪ್ರಭುವಿನಲ್ಲಿ. ನೊಂದು ಹೋದನಂತೆ ಜಾಂಬವಂತ. ಏನು ಮಾಡಿದೆ ನಾನು? ಅಹಂಕಾರ ದೊಡ್ಡ ಶತ್ರು, ಏನೆಲ್ಲ ಮಾಡಿಸ್ಬಿಡ್ತಿದೆ ಅದು. ಯಾರನ್ನು ಪೂಜಿಸಬೇಕೋ ಅವ್ರ ಮೇಲೆ ಪ್ರಹಾರ ಮಾಡುವ ಹಾಗೆ ಮಾಡಿಬಿಡ್ತದೆ ಅದು ಅಹಂಕಾರ. ತಪ್ಪಾಯಿತು ಅಂತ ಮನಸಾರೆ ಅಂದುಕೊಂಡ ಮಾತ್ರ ಅಲ್ಲ, ಕಾಯೇನ ವಾಚ ಮನಸ ಕೃಷ್ಣನಿಗೆ ಅಂದರೆ ರಾಮನಿಗೆ ಶರಣಾಗಿ ತಪ್ಪು ಕೇಳಿದಂತೆ ಜಾಂಬವಂತ. ಬರೀ ಬಾಯಲಲ್ಲ, ಮಣಿಯನ್ನೂ ಇತ್ತು, ಜೊತೆಗೆ ಮಗಳನ್ನೂ ಇತ್ತು. ಹಾಗಂದ್ರೇನು? ಬಡ್ಡಿ ಸಮೇತ ಅಂತ. ಬಡ್ಡಿ ಸಮೇತ ವೃದ್ಧಿ ಕನ್ನಡದ ಶಬ್ದ, ಸಂಸ್ಕೃತದ ಶಬ್ದ. ಅದು ಹೇಳಕ್ ಬರದೆ ಕನ್ನಡದಲ್ಲಿ ಬಡ್ಡಿ ಅಂತಾಗಿದೆ. ಅಷ್ಟು ಒಳ್ಳೆ ಶಬ್ದ ವೃದ್ಧಿ ಅಂತ ಸಂಸ್ಕೃತದಲ್ಲಿ, ಅದು ಬಡ್ಡಿ ಅಂತಾಗಿದೆ ಕನ್ನಡದಲ್ಲಿ.
ಹಾಗಾಗಿ ವೃದ್ಧಿ ಸಹಿತವಾಗಿ ಆ ಮಣಿ ನೋಡಿ ಎಂಥ ಮಣಿ ಅಂದರೆ ಅದು ಹಿಂದಿರುಗಿ ಬರುವಾಗ ಒಂದೇ ಬರೋದಿಲ್ಲ ಅಂತ. ಆ ಮಣಿಯ ಜೊತೆಗೆ ನಾರೀ ಮಣಿ ಈರ್ವರನು ಇತ್ತು ಶರಣು ಶರಣು ಎಂದ ಜಾಂಬವಂತ. ಕೃಷ್ಣ ಜಾಂಬವಂತನ ಅನುಗ್ರಹ ಮಾಡ್ತಾನೆ, ನಿಂದೇನು ತಪ್ಪಿಲ್ಲ, ನನ್ನ ಸ್ಪರ್ಶ ನಿನಗೆ ಬೇಕಿತ್ತು, ಅದಕ್ಕೆ ಇಷ್ಟೆಲ್ಲ ಆಯಿತು. ಕೃಷ್ಣ ತನ್ನ ಕಮಲಹಸ್ತದಿಂದ ಒಮ್ಮೆ ಜಾಂಬವಂತನನ್ನು ಸ್ಪರ್ಶಿಸಿದಾಗ, ಅವನ ಮೈ ನೇವರಿಸಿದಾಗ ನೋವೆಲ್ಲ ಮಾಯ ಆಯ್ತಂತೆ. ಮತ್ತೆ ಜಾಂಬವಂತನ ಶರೀರ ಮೊದಲಿನಂತೆ ಆಯಿತು, ಮನಸ್ಸು ಎಲ್ಲೋ ಮೊದಲಿನಂತೆ ಆಯಿತು. ಮೊದಲಿನಂತೆ ಆಯಿತು ಅನ್ನೋದಕ್ಕಿಂತ ಮೊದಲಿಗಿಂತ ಮಿಗಿಲಾಯಿತು. ಎಷ್ಟೋ ಕಾಲದ ನಂತರ ತನ್ನ ಪ್ರಭುವನ್ನು ಕಾಣುವಂಥ ಯೋಗ ಅವನಿಗೆ ಒದಗಿ ಬಂದಿದೆ ಜಾಂಬವಂತನಿಗೆ. ಧನ್ಯ ಧನ್ಯ ಅಂದ್ಕೊಂಡ ಜಾಂಬವಂತ. ನನಗೆ ಸಿಕ್ಕಿದ್ದು ನಿನಗೆ ಸಿಕ್ಕಿದ್ದಕ್ಕಿಂತ ಹೆಚ್ಚಿನದು ಅಂತ ಜಾಂಬವಂತ ಕೃಷ್ಣನಿಗೆ ಹೇಳಿದ. ನನಗೆ ಮಣಿ ಮತ್ತು ನಾರಿ ಮಣಿ ಸಿಕ್ಕಿದೆ, ನನಗೆ ನೀನೇ ಸಿಕ್ಕಿದೀಯ ಅಂತ. ನಿನ್ನ ದರ್ಶನ ಸಿಕ್ತು ನನಗೆ. ಹಾಗಾಗಿ ನಾನು ಪಡ್ಕೊಂಡಷ್ಟು ದೊಡ್ಡದೇನಲ್ಲ ನೀನು ಪಡ್ಕೊಂಡಿದ್ದು, ಅಥವಾ ನಿನಗೆ ನಾನು ಕೊಟ್ಟಿದ್ದು. ನನಗೆ ಸಿಕ್ಕಿದ್ದು ತುಂಬ ದೊಡ್ಡದು ಜಾಂಬವಂತ ಅಂದ್ಕೊಂಡ. ಕೃಷ್ಣ ಜಾಂಬವತಿಯೊಡನೆ ಆ ಮಣಿಯೊಡನೆ ಮರಳುತ್ತಾನೆ. ಆ ಕಡೆಗೆ ದ್ವಾರಕೆಯಲ್ಲಿ ತುಂಬ ಅಲ್ಲೋಲ ಕೊಲ್ಲೋಲೆ ಉಂಟಾಗಿಬಿಟ್ಟಿದೆ. ಈ ವಾಪಸ್ ಹೋದವರು ಸುಮ್ಮನೆ ಇರ್ತಾರ? ಇವ್ರು ಹೋಗಿ ಬೇಡದಿರೋ ಸುದ್ದಿ ಹೇಳಿದ್ದಾರೆ. ಇವ್ರು ನೋಡಿಲ್ಲ ಮಾಡಿಲ್ಲ ಏನಿಲ್ಲ. ಅಲ್ಲಿ ಹೋಗಿ ಹೇಳಿದ್ದಾರೆ, ಇಲ್ಲ ಕೃಷ್ಣ ಇನ್ನಿಲ್ಲ, ಗುಹೆ ಒಳಗೆ ಹೋದ ಅಷ್ಟೇ ಹೇಳ್ತಾರೆ, ಮುಂದೇನೂ ಹೇಳೋದಿಲ್ಲ. ಅರ್ಧರ್ಧ ಅಂತ. ಈ ಪೂರ ಗೊತ್ತಿದ್ದವರಿಂದ ಯಾವ ಅಪಾಯವೂ ಇಲ್ಲ, ಏನೂ ಗೊತ್ತಿಲ್ಲದಿದ್ರೂ ಏನೂ ತೊಂದರೆ ಇಲ್ಲ. ಅಜ್ಞಾನಿಯೂ ಸುಖವೇ, ಪರಮಜ್ಞಾನಿಯೂ ಸುಖವೇ. ಈ ಮಧ್ಯದವನಷ್ಟು ಅಪಾಯ ಬೇರೆ ಯಾರೂ ಅಲ್ಲ ಅಂತ. ನೋಡದಂತೆ ಮಾತಾಡುವವನು, ಗೊತ್ತಿರದೆ ಗೊತ್ತಿರುವಂತೆ ಮಾತಾಡುವವನು, ಅವನೇ ಈ ಪ್ರಪಂಚಕ್ಕೆ ಕೇಡು ಅಂತ, ಅವನೇ ಈ ಪ್ರಪಂಚಕ್ಕೆ ಅನರ್ಥ ಅಂತ. ಇವ್ರು ಹೋದವರು ತಪ್ಪು ಅರ್ಥ ಕೊಟ್ಟಿದ್ದಾರೆ, ಇಲ್ಲಿ ತಪ್ಪು ಸುದ್ದಿ ಕೊಟ್ಟಿದ್ದಾರೆ. ಕೃಷ್ಣ ಇಲ್ಲ. ಅವರೆಲ್ಲ ದ್ವಾರಕೆಗೆ ಆಕ್ರಂದನ ಮಾಡಿತು. ಕೃಷ್ಣನ ಬೆಲೆ, ಕೃಷ್ಣ ಇಲ್ಲದಾಗ ಗೊತ್ತಾಯ್ತು ಅವರಿಗೆ. ಸ್ಯಮಂತಕ ಮಣಿ ಹೋದ್ರೆ ಹಾಳಾಗಿ ಹೋಗಲಿ, ಕೃಷ್ಣ ಇಲ್ವಲ್ಲ ಅಂತ ಎಲ್ಲರೂ ಹತ್ತಿರಂತೆ. ವಸುದೇವ ದೇವಿಕೆ ಎಲ್ಲ ರೋಧಿಸ್ತಾರೆ. ಮತ್ತು ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ ಸೇರಿ. ಏನಾದರೂ ಮಾಡಿ ಮತ್ತೊಮ್ಮೆ ಕೃಷ್ಣ ನಮಗೆ ಸಿಗುವಂತೆ ಮಾಡು ಅಂತೇಳಿ ಎಲ್ಲರೂ ಏಕಭಾವದಿಂದ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯೇ ಫಲಿಸಿತೋ ಅಥವಾ ಸಹಜವೋ ಎನ್ನುವ ಹಾಗೆ ಜಾಂಬವತಿ ಜೊತೆಯಲ್ಲಿ ಕೃಷ್ಣ ಪ್ರತ್ಯಕ್ಷ ಆದ. ಸಂತೋಷಪಟ್ಟರು ಎಲ್ಲರೂ ಕೂಡ ದ್ವಾರಕೆಯಲ್ಲಿ. ಆ ಕೃಷ್ಣನೇ ಹಾಗೆ ಒಂದ್ಸಾರಿ ತಿರುಗಾಟಕ್ಕೆ ಹೋದರೆ ಬರುವಾಗ ಜೊತೆಗೊಬ್ಬಳು ಹೊಸ ರಾಣಿ ಅಂತ, ಖಾಲಿ ಕೈಯಲ್ಲಿ ಬರೋ ಪ್ರಶ್ನೆ ಇಲ್ಲ ಅಂತ. ಹಾಗೆ 16,108 ಆಗಿದ್ದದು. ಜಾಂಬವತಿ ಜೊತೆಗೆ ಬಂದವನೇ, ಆದರೆ ಅವನು ಕೇಳಿ ಬರೋದಿಲ್ಲ ಅದು ಯಾವುದೂ ಕೂಡ ಅಂತ, ಅವನಿಗೆ ಸಹಜವಾಗಿ ಬರುವಂಥದ್ದು ಅಂತ. ಆಸ್ಥಾನಕ್ಕೆ ಕೃಷ್ಣ ಹೋಗ್ತಾನೆ, ಉಗ್ರಸೇನನ ಆಸ್ಥಾನಕ್ಕೆ ಹೋಗ್ತಾನೆ. ಎಲ್ಲ ಅಮಾತ್ಯರನ್ನ, ಬಲಮುಖ್ಯರನ್ನ, ಪೌರಮುಖ್ಯರನ್ನ ಮತ್ತು ಬೇರೆ ಬೇರೆ ರಾಜರುಗಳನ್ನು ಕರೆಸ್ತಾನೆ ಸಭೆಗೆ. ಸತ್ರಾಜಿತನನ್ನು ಕರೆಸ್ತಾನೆ. ಅಲ್ಲಿ ಕತೆ ಹೇಳ್ತಾನೆ, ನಿಜವಾಗಿ ನಡೆದಿದ್ದೇನು ಕಾಡಿನಲ್ಲಿ ಕತೆ ಹೇಳ್ತಾನೆ. ಹೇಳಿ ಆ ಮಣಿಯನ್ನೇ ಸತ್ರಾಜಿತನಿಗೆ ಕೊಡ್ತಾನೆ. ಸತ್ರಾಜಿತ ಒಂದು ಮಾತು ಆಡಲಿಲ್ಲವಂತೆ. ಅದು ಹಾಗೆ. ಅದು ಸತ್ಯಕ್ಕೆ ಯಾವಾಗಲೂ ಮಾತು ಕಡಿಮೆ, ಮಿಥ್ಯೆಗೆ ಮಾತು ತುಂಬ ಜಾಸ್ತಿ ಅಂತ. ಈಗ ನಿಜವಾಗಿ ಹೀಗಿರ್ಬೋದು ಅನ್ನೋದು ಸತ್ಯ, ಅದು ಒಂದೇ ಮಾತು, ಅದು ನಿಜವಾಗಿ ಹೀಗೆ ಅಂತ. ಹಾಗಲ್ಲದಿದ್ರೆ ಹೇಗೆ ಅನ್ನೋದಕ್ಕೆ 100 ಮಾತು. ಯಾಕೆಂದರೆ ಅದಕ್ಕೆ 100 ಕಲ್ಪನೆಗಳನ್ನು ಮಾಡ್ಬೋದು ನೀವು ಅಂತ. ಈಗ ಕಾನೂನಿಗೆ ಒಂದೇ ದಾರಿ, ಕಾನೂನು ಮುರಿಯೋಕ್ಕೆ 100 ದಾರಿ ಅಂತ. ಅದು ಹೀಗೆ ಅಂತ ಒಂದು ಕಾನೂನು ಹೇಳ್ತದೆ, ಹೀಗೆ ಅಂತ ಹೇಳ್ತದೆ. ಅದನ್ನು ಹಾಗಲ್ಲ ಅಂತ ಮಾಡಲಿಕ್ಕೆ, ಅದನ್ನು ತಪ್ಪಿಸಲಿಕ್ಕೆ ಬೇರೆ 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 ದಾರಿಗಳಿರ್ತವೆ. ಹಾಗೆ ಮಿಥ್ಯೆಗೆ 100 ರೂಪಗಳು, ಸತ್ಯಕ್ಕೆ ಒಂದೇ ರೂಪ. ಇಲ್ಲಿ ಒಂದೂ ಇಲ್ಲ, ಮಾತೇ ಆಡಲಿರುವಂತೆ, ತಲೆ ತೆಗೆಸಿದಂತೆ ಸತ್ರಾಜಿತ್. ನಾನು ಏನು ಮಾಡಿದೆ? ಇಂತಹ ಕೃಷ್ಣನಿಗೆ ನಾನು ಅಪವಾದ ಹೇಳಿದ್ನಲ್ಲ. ಊರಿಗೆ ಬೇಕಾದವನು, ರಾಜ್ಯಕ್ಕೆ ಬೇಕಾದವನು, ವಿಶ್ವಕ್ಕೆ ಬೇಕಾದವನು, ಅಷ್ಟು ದೊಡ್ಡವನ ಬಗ್ಗೆ ಎಷ್ಟು ಸಣ್ಣ ಮಾತಾಡಿಬಿಟ್ಟೆ ಅಂತೇಳಿ ಅವನಿಗೆ ಪಶ್ಚಾತ್ತಾಪ ಆಯಿತು. ಸುಮ್ಮನೆ ತಲೆ ತಗ್ಗಿಸಿ ಒಂದೂ ಮಾತಾಡಿದ ಮನೆಗೆ ಬಂದನಂತೆ, ಪ್ರಾಮಾಣಿಕವಾಗಿ ನೊಂದನಂತೆ. ಅಂಥವ್ರಿಗೆ ಕ್ಷಮೆ ಇದೆ. ಪ್ರಾಮಾಣಿಕವಾಗಿ ನೊಂದನಂತೆ, ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟಂತೆ. ಆ ಪಶ್ಚಾತ್ತಾಪದ ಫಲ ಏನು ಅಂದರೆ, ಹಿಂದಿರುಗಿ ಬಂದನಂತೆ ಕೃಷ್ಣನ ಸನ್ನಿಧಿಗೆ.
ಬಂದವನೇ ಆ ಜಾಂಬವಂತ ಮಾಡಿದ್ದನ್ನೇ ಮಾಡಿದಂತೆ. ಮಣಿಯನ್ನು ಕೃಷ್ಣನಿಗೆ ಕೊಟ್ಟನಂತೆ. ಸತ್ಯಭಾಮೆ ಏನದು ಅವನ ಮಗಳು, ಅವಳು ಕೈ ಹಿಡಿಲಿಕ್ಕೆ ಎಷ್ಟೋ ಮಂದಿ ರಾಜಕುಮಾರರು ಕಾಯ್ತಾ ಇದ್ರು. ಅಂತಹ ಸತ್ಯಭಾಮೆಯನ್ನ ಮಣಿಯ ಜೊತೆಗೆ ಕೃಷ್ಣನಿಗೆ ಸಮರ್ಪಣೆ ಮಾಡಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ ಸತ್ರಾಜಿತ. ಕೃಷ್ಣ ನೋಡಿ ಸತ್ಯಭಾಮೆಯನ್ನು ಸ್ವೀಕಾರ ಮಾಡ್ತಾನೆ ಕೃಷ್ಣ. ಈ ಮಣಿ ಬೇಡ ನನಗೆ, ನೀ ತಗೊಂಡೋಗು ಅಂತ ಹೇಳಿದಂತೆ. ಸತ್ಯಭಾಮೆಯನ್ನು ಬೇಡ ಅಂತ ಹೇಳಲಿಲ್ಲ, ಸ್ವೀಕಾರ ಮಾಡಿದ. ಆದರೆ ಮಣಿಯನ್ನು ಮಾತ್ರ ತಗೊಂಡೋಗು ಅಂತ, ನನಗೆ ಬೇಡ ಇದು ಅಂತ. ಅದರಲ್ಲಿ ವಿನೋದವೂ ಇದೆ, ಅದರ ಗಾಂಭೀರ್ಯವೂ ಇದೆ ಅದರಲ್ಲಿ ಅಂತ. ಗಾಂಭೀರ್ಯ ಏನು ಅಂದರೆ ಕೃಷ್ಣ ಸ್ವೀಕರಿಸುವುದು ಜೀವವನ್ನು ಹೊರತು ಜಡವನ್ನಲ್ಲ. ಕೃಷ್ಣನಿಗೆ ಬೇಕಾಗಿರೋದು ಭಾವ ಜೀವ ಹೊರತು ಜಡವಾದ ಸಂಪತ್ತಲ್ಲ. ನೀವು ಮುತ್ತು ಮಣಿ ಕನಕಗಳು ಆಸೆ ಅದರಿಂದ ಕೃಷ್ಣನ ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಜೀವನಗಳು ಕೃಷ್ಣನಿಗೆ ಅಪ್ಯಾಯಮಾನವಾದದ್ದು, ಪ್ರಿಯವಾದದ್ದು. ನಮಗೆ ಆತ ತೋರಿಸ್ಕೊಟ್ಟಿದ್ದಾನೆ ಅಂತ ಯಾವುದು ಮುಖ್ಯ ಜೀವನದಲ್ಲಿ ಅಂತ. ನಮ್ಮ ಜೀವನದಲ್ಲಿ ನಾವು ಮುತ್ತು ರತ್ನಗಳಿಗೋಸ್ಕರವಾಗಿ ಜೀವವನ್ನು ಅಂದರೆ ಈಗ ನಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ಸ್ನೇಹಿತರನ್ನು ಕಳ್ಕೊಳ್ತೇವೆ. ಸ್ವಲ್ಪ ದುಡ್ಡು ಸಿಗ್ತದೆ ಅಂದರೆ ಗುರುಗಳನ್ನು ಕೂಡ ಕಳ್ಕೊಳ್ತೇವೆ ಅಂತ, ಯಾರನ್ನು ಬೇಕಾದ್ರೂ ಕಳ್ಕೊಳ್ತೇವೆ. ಮನುಷ್ಯ ಸ್ವಭಾವ ಅದು ಅಂತ. ಅಂದರೆ ಜಡಕ್ಕಿಂತ ನಮಗೆ ಜೀವಕ್ಕಿಂತ ಜಡ ಹೆಚ್ಚು ಅಂತ ಆಗಿಬಿಡ್ತದೆ ಅಂತ. ದುಡ್ಡಿಗೆ ಜೀವ ಇದೆಯಾ? ಚಿನ್ನಕ್ಕೆ ಜೀವ ಇದೆಯಾ? ಮುತ್ತುರತ್ನಗಳಿಗೆ ಜೀವ ಇದೆಯಾ? ಎಷ್ಟಂದ್ರೂ ಜಡ ಅದು. ಜಡಕ್ಕೆ ಜೀವದಷ್ಟು ಬೆಲೆ ಯಾವತ್ತೂ ಇಲ್ಲ. ಜೀವ ಬೆಲೆ ಕಟ್ಟಲಾರದ್ದು, ಅಮೂಲ್ಯ ಅದು. ಹಾಗಾಗಿ ಕೃಷ್ಣನಿಗೆ ಜನ ಬೇಕು ಹೊರತು ಧನ ಅಲ್ಲ ಅಂತ. ಹಾಗೆ ಸತ್ಯಭಾವ ಎಂಬ ಪಕ್ವ ಜೀವವನ್ನು, ಶ್ರೇಷ್ಠ ಜೀವವನ್ನು, ಅದು ಕೃಷ್ಣನ ಪಾದಕ್ಕೆ ಸಲ್ಲಬೇಕಾದ ಪಾರಿಜಾತ ಅದು. ಅದನ್ನು ಸ್ವೀಕರಿಸಿದ್ದೇನೆ ಹೊರತು ಇದು ತಗೊಂಡು ನಾನೇನು ಮಾಡಲಿ, ತಗೊಂಡೋಗು ನೀನು ಅಲ್ಲೇ ದೇವಸ್ಥಾನದಲ್ಲಿ ಇಟ್ಟು ಇಡೀ ದ್ವಾರಕೆಗೆ ಸಲ್ಲುವಾಗಿ ಪೂಜೆ ಮಾಡು ನೀನು, ದ್ವಾರಕೆಗೆಲ್ಲ ಒಳ್ಳೇದಾಗಲಿ. ಅದರಿಂದಾಗಿ ಅವನಿಗೇನು ಬೇಕು ಕೃಷ್ಣನಿಗೆ? ಅವನಿಗೇನು ಬೇಡ. ಹೀಗೆ ಒಂದು ಶ್ರೇಷ್ಠವಾದ ಕಥೆ ಅಂತ. ಅಂದರೆ ಸ್ವತಃ ದೇವರೇ ಇದನ್ನು ಅನುಭವಿಸಿದ್ದಾನೆ ಅಂತ. ಇಂಥದ್ದನ್ನು ನಾನು ಚೌತಿ ಚಂದ್ರನನ್ನು ಅವನು ಹಾಲಲ್ಲಿ ನೋಡಿದಂತೆ. ಚಿಕ್ಕ ವಯಸ್ಸಲ್ಲಿ ಹಾಲಲ್ಲಿ ಪ್ರತಿಬಿಂಬ ಕಾಣಿಸ್ತಂತೆ. ಅಮ್ಮ ಕರೆದಿಟ್ಟ ಹಾಲಲ್ಲಿ ಕೃಷ್ಣನ ಪ್ರತಿಬಿಂಬ, ಚಂದ್ರನ ಪ್ರತಿಬಿಂಬ ಕಾಣಿಸ್ತಂತೆ ಚೌತಿ ದಿನ. ಅಷ್ಟಕ್ಕಿಷ್ಟು ಅಲ್ಲಿ ಕೃಷ್ಣನಿಗೆ ನಷ್ಟ ಆಗಲಿಲ್ಲ ಬಿಡಿ. 2 ರಾಣಿಯರು ಜಾಸ್ತಿ ಆದರೂ ಅಷ್ಟೇ ಕೃಷ್ಣನಿಗೆ. ಒಂದು 4 ದಿನ ತಲೆ ಬಿಸಿ, 1-2 ಜನ ಅವನ ರಾಣಿಯ ವಾಸ್ತು ತುಂಬಿತ್ತು ಅಂತ. ಬೇರೆ ಏನಾಗಲಿಲ್ಲ ಕೃಷ್ಣನಿಗೆ. ನಮಗೊಂದು ಒಳ್ಳೆ ಕಥೆ ಸಿಕ್ತು, ಪ್ರಪಂಚಕ್ಕೆ ಲಾಭವೇ ಆಯಿತು. ಮಹಾತ್ಮರಿಗೆ ಬಂದಾಗ ಇಂಥದ್ದು ಬಂದಾಗ ಆಗುವ ಒಂದು ಸನ್ನಿವೇಶ ಏನಂದರೆ ಅಂತಿಮವಾಗಿ ಊರಿಗೆ ಉಪಕಾರ ಆಗ್ತದೆ ಅಂತ. ಈಗ ಚೌತಿ ಚಂದ್ರನ ಬೇರೆ ಯಾರು ನೋಡಿದ್ರು, ಚೌತಿ ಚಂದ್ರನ ಬೇರೆ ಯಾರು ನೋಡಿದ್ರು ಈ ಕಥೆ ಕೇಳಲು ಅವರಿಗೆ ಪರಿಹಾರ ದೊರಕ್ತದೆ ಅಂತ. ದೊರೆಯುವುದು ಪರಿಹಾರ, ಈ ಕಥೆಯಿಂದ ಪರಿಹಾರ ಅಂತ. ಹಾಗೆ ಮಹಾಪುರುಷರ ಮಹಾತ್ಮರ ಜೀವನದಲ್ಲಿ ಇಂಥದ್ದು ನಡೆದು ಹೋದರೆ ಮುಂದೆ ಅಂಥದಕ್ಕೆ ಯಾರು ಸಿಕ್ಕೊಳ್ತಾರೋ ಅವರಿಗೆಲ್ಲ ಒಳ್ಳೆಯದಾಗ್ತದೆ, ಅವರಿಗೆಲ್ಲ ಪರಿಹಾರ ಅದರಲ್ಲಿ. ಆದರೆ ಅವರಿಗೆ ಆಗ ಅದನ್ನು ಸ್ವೀಕರಿಸಬೇಕಾಗ್ತದೆ. ಅದು ಹಾಗೆ ಅದು ಅಂತ. ಅಂದರೆ ಇಡೀ ಪ್ರಪಂಚದ್ದನ್ನು ಅವರು ಸ್ವೀಕರಿಸಿರ್ತಾರೆ, ಅವರು ಅನುಭವಿಸಿರ್ತಾರೆ. ಅವರುಗಳ ಜೀವನವೇ ಹಾಗೆ. ಯಾವುದೇ ಸಂತನ, ಯಾವುದೇ ಮಹಾತ್ಮನ, ಅದು ಯಾವುದೇ ಅವತಾರ ಪುರುಷರ ಚರಿತ್ರೆಯ ಹಾಗೆ ಪ್ರಪಂಚದ ದುಃಖವನ್ನು ಅವರು ಅನುಭವಿಸಿರ್ತಾರೆ. ಹಾಗಾಗಿ ರಾಮನ ಜೀವನ ನೋಡಿ ಎಷ್ಟು ಕ್ಲೇಶ. ಅಲ್ಲಿ ಚರ್ಮಚಕ್ಷುವಿಂದ ನೋಡಿದರೆ ತುಂಬ ಕ್ಲೇಶಗಳಿದೆ ಅಲ್ಲಿ. ಕೃಷ್ಣನ ಬದುಕು ಕೂಡ ಹಾಗೆ. ಹಾಗಾಗಿ ಈ ಕಥೆಯನ್ನು ಚೌತಿ ಚಂದ್ರನ್ ನೋಡಿದ ಮೇಲೆ ಮತ್ತೆ ಎಷ್ಟೋ ದಿನ ಕಾಯೋದು ಬದಲಿಗೆ 3 ದಿನವೇ ಈ ಕಥೆಯನ್ನು ಒಂದ್ಸಾರಿ ಕೇಳಿದರೆ ದೊರೆಯುವುದು ಪರಿಹಾರ. ಅದರಿಂದಾಗಿ ಪರಿಹಾರ ಪ್ರಾಪ್ತಿ ಆಗ್ತದೆ ಅನ್ನೋದನ್ನು ಬಲ್ಲವರು ಹೇಳ್ತಾರೆ. ಕೊನೆಗೆ ಆ ಶ್ಲೋಕ ಹೇಳಿದರೂ ಸಾಕಂತೆ. ಯಾವುದು? ಸಿಂಹ ಪ್ರಸೇನಂ ಅವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋದೀಹಿ ತವ ಹ್ಯೇಷಸ್ಯವಂತಕಃ. ಈ ಸಮಂತಕ ನಿನ್ನದು, ನಿಮ್ಮೆಲ್ಲರದು. ಈ ಕಥೆಯನ್ನು ಯಾರು ಕೇಳ್ತಾರೋ ಅವರೆಲ್ಲರದು ಆ ಸಮಂತಕ. ಕೃಷ್ಣನಿಗೇನು ಬೇಡ, ಕೃಷ್ಣನಿಗೆ ಬೇಕಾಗುವುದು ತನ್ನ ಭಕ್ತರ ಕಷ್ಟದ ಪರಿಹಾರ. ಹಾಗಾಗಿಯೇ ಅವರು ಮೃತ್ಯುಲೋಕಕ್ಕೆ ಬಂದು ಇವೆಲ್ಲವನ್ನ ಅನುಭವಿಸ್ತಾರೆ, ಇವೆಲ್ಲವನ್ನ ಅವರು ಸ್ವೀಕರಿಸ್ತಾರೆ. ಹಾಗೆ ಈ ನಾನೇಕೆ ಹೀಗೆ ಅನ್ನೋದಕ್ಕೆ ಈ ಕಥೆಯಲ್ಲಿ ಸುಮಾರು ಸಂದರ್ಭಗಳಿದೆ. ಅದರ ಬಹುಶಃ ಇನ್ನೊಂದನ್ನೇ ಹೇಳೋಷ್ಟಿದೆ ಅಂತ, ಹೆಚ್ಚು ಕಡಿಮೆ ಅಂತ. ಈಗ ಅಪವಾದ ಬಂತು ಯಾರೊಬ್ಬನಿಗೆ, ನಾನು ಯಾಕೆ ಹೀಗೆ ಅಂದರೆ ಅದು ಚಂದ್ರ ಕಾರಣ ಅದಕ್ಕೆ ಅಂತ. ಅವನು ಯಾಕೆ ಹಾಗೆ, ನಾನು ಅದಕ್ಕೆ ಹಾಗೆ ಅಂತ. ಅಂದರೆ
ನಮ್ಗೆ ಎಷ್ಟೋ ಸತಿ ಅನಿಸ್ಬೋದು, ನಂದೇನೂ ತಪ್ಪಿಲ್ಲ ಆದರೂ ನಂಗೆ ಯಾಕೆ ಬಂತು ಅಂತ. ನಿಂದೇನೂ ತಪ್ಪಿಲ್ಲದೆ ಇದ್ದರು ಬಹುಶಃ ಯಾರೋ ತಪ್ಪಿದತ್ತೆ ಸಂಸರ್ಗ ಮಾಡಿರ್ಬೋದು, ನೀನು ಸಹವಾಸ ಮಾಡಿರ್ಬೋದು. ನೀನು ಈ ಪಂಚ ಮಹಾಪಾತಕಗಳು ಹಾಗೆ ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪಗಮನ, 4 ಮಹಾಪಾತಕಗಳು. ಬ್ರಹ್ಮಹತ್ಯೆ ಅಂದರೆ ಶ್ರೇಷ್ಠ ಬ್ರಾಹ್ಮಣನನ್ನು ಕೊಲ್ಲುವಂಥದ್ದು, ಸುರಾಪಾನ ಮದ್ಯಪಾನ, ಸ್ವರ್ಣಸ್ಥೇಯ ಚಿನ್ನ ಕದಿಯುವಂಥದ್ದು, ಗುರುಪತ್ನಿ ಗಮನ ಗುರುಪತ್ನಿಯಲ್ಲಿ ತಪ್ಪಿ ನಡೆಯುವಂಥದ್ದು. ಈ 4 ಮಹಾಪಾತಕಗಳು. 5ನೇದ್ದು ಯಾವುದು ಅಂದರೆ ತತ್ ಸಂಸರ್ಗ, ಈ ಪಾಪಿಗಳ ಸಹವಾಸ ಮಾಡುವುದು 5ನೇದು. ಅದಕ್ಕಷ್ಟೇ ದೋಷ ಇದೆ. ಹಾಗಾಗಿ ಈ ನಾನೇಕೆ ಹೀಗೆ ಒಂದು ಉತ್ತರಲ್ಲಿ ಏನಿದೆ ಅಂದರೆ, ನಿನ್ನಲ್ಲಿ ಏನೂ ಇಲ್ಲದೇ ಇದ್ದರೂ ಯಾರೋ ಇನ್ನು ಅಕ್ಕಪಕ್ಕ ಅಂಥವ್ರು ಇರ್ಬೋದು ಅಂತ, ಅವ್ರ ಸಹವಾಸದಿಂದಾಗಿ ಅವ್ರ ಗ್ರಹಚಾರ ನೀನು ಅನುಭವಿಸ್ಬೇಕಾಗಿ ಬರ್ಬೋದು ಅಂತ. ನಾವೆಲ್ಲೋ ಒಂದು ಕಥೆ ಕೇಳಿದ ನೆನಪು. ಒಬ್ಬ ಜ್ಯೋತಿಷಿ ರೈಲು ಹತ್ತಿದ್ದಂತೆ ಒಂದು ಸಾರಿ. ಸುಮ್ಮನೆ ಕೂತ್ಕೊಳ್ಳೋಕೆ ಮನಸ್ಸು ಬರಲಿಲ್ಲ. ಅವನು ಕೈ ನೋಡ್ತಿದ್ದ. ಅವನ ಬೋಗಿಲಿ ಯಾರಿದ್ದಾರೆ ಎಲ್ಲರದ್ದು ಕೈ ನೋಡ್ತಾನೆ, ಒಬ್ಬೊಬ್ಬರದ್ದೇ ಕೈ ನೋಡ್ತಾನೆ. ಯಾರು ನೋಡಿದ್ರು ಅವತ್ತೇ ಆಯುಸ್ಸು ಮುಗಿದಿದೆ ಅವ್ರದ್ದು ಎಲ್ಲರದ್ದು ಕೂಡ ಅಂತ. ಯಾರು ಕೈ ನೋಡಿದ್ರು ತನ್ನ ಸುತ್ತಮುತ್ತ ಎಲ್ಲರದ್ದು ಕೈ ನೋಡಿದಂತೆ, ಎಲ್ಲರ ಕೈಲೂ ಹಾಗೆ ಇದೆ. ಅವನಿಗೆ ಅನ್ನಿಸ್ತು, ನಾನು ಇಲ್ಲಿ ಇರೋದು ಕ್ಷೇಮ ಅಲ್ಲ ಅಂತ. ಸ್ವಲ್ಪ ರೈಲು ನಿಧಾನ ಆಗುವಾಗ ಹಾರ್ಕೊಂಡಂತೆ ಹೊರಗಡೆಗೆ, ಬೇಡ ಬೇಡ ನನಗೆ. ಆ ರೈಲು ಸ್ವಲ್ಪ ಮುಂದಕ್ಕೆ ಸೇತುವೆ ಮುರಿದಿತ್ತು, ಅಲ್ಲಿ ಒಳಗೆ ಬಿದ್ದು ಎಲ್ಲರೂ ಹೋದರು ಅಲ್ಲಿ ಅಂತ. ಆ ಜ್ಯೋತಿಷ ಸಂದೇಶ ಏನಂದರೆ, ಅಂಥವ್ರ ಜೊತೆಗೆ ಸೇರಬೇಡ, ಅವ್ರಿಗಾಗಿದ್ದು ನಿನಗಾಗ್ತದೆ ಅಂತ. ನಿನ್ನ ಗ್ರಹಚಾರದಲ್ಲಿ ಇಲ್ಲದೇ ಇರ್ಬೋದು, ಅವರಲ್ಲಿದ್ದಾಗ ನೀನು ಅವ್ರಲ್ಲಿ ಸೇರಿ ಹೋಗ್ಬಿಡ್ಬೋದು ಅಂತ. ಈ ರಾವಣನ ಗ್ರಹಚಾರಕ್ಕೆ ಲಂಕೆಯೇ ಹೋದ ಹಾಗೆ ಅಂತ. ಹಾಗಾಗಿ ಸಂಸರ್ಗದ ಕುರಿತು ಕೃಷ್ಣ ಆ ಚಂದ್ರನ ನೋಡಿದ್ರೆ ಎಷ್ಟು ತೊಂದರೆ ಅಂತ. ಅವನು ಶಾಪಗ್ರಸ್ತನಾದರೆ ನೋಡಿದವನಿಗೆ ಎಷ್ಟು ತೊಂದರೆ ಅಂತ. ಅಲ್ಲಿಂದ ಆರಂಭ ಮಾಡಿ ಅದೆಷ್ಟೋ ಸಂಗತಿಗಳಿದೆ ಈ ಕಥೆಯಲ್ಲಿ. ಮಹಾತ್ಮರನ್ನು ಯಾವ ದೃಷ್ಟಿಯಿಂದ ನೋಡಬೇಕು, ಯಾವ ದೃಷ್ಟಿಯಿಂದ ನೋಡಬಾರ್ದು. ಸತ್ಯರಾಜಿತನ ಜೀವನ ಕೊನೆಗೂ ದುರಂತಮಯ ಆಯಿತು. ಆ ಮಣಿಯ ಸತ್ಯರಾಜಿತನನ್ನು ಕೊಂದಿತ್ತು ಕೊನೆಗೂ ಅಂತ. ಕೊನೆಗೂ ಕೊಂದಿತ್ತು ಅವನನ್ನು, ನನ್ನ ತಮ್ಮನನ್ನು ಮಾತ್ರ ಅಲ್ಲ ಅಂತ. ಅಂದರೆ ನಮಗೆ ಸಲ್ಲದ್ದು ನಮ್ಮಲ್ಲಿದ್ದರೆ ಏನೆಲ್ಲ ಆಗ್ತದೆ ಅಂತ. ಎಷ್ಟೋ ಸತಿ ನಾನೇಕೆ ಹೀಗೆ ಅನ್ನೋದಕ್ಕೆ ಅಂಥ ಕಾರಣಗಳಿರ್ತವೆ ಅಂತ. ನಮಗೆ ಯಾವುದನ್ನು ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂಥದ್ದನ್ನು ಇಟ್ಕೊಂಡಿರ್ತೇವೆ ನಾವು. ಮತ್ತು ಯಾರಿಗೆ ಏನು ಅನ್ನಬಾರ್ದು, ಏನು ಆಡಬಾರ್ದು, ಏನು ಮಾಡಬಾರ್ದು ಅಂಥದ್ದನ್ನು ಮಾಡಿರ್ತೇವೆ. ಕೃಷ್ಣನಿಗೆ ಮಾಡಿದ ಸತ್ಯರಾಜಿತ, ಅವನ ಇಡೀ ಜೀವನವೇ ದುರಂತಮಯ ಆಗೋಯಿತು ಅದರಿಂದಾಗಿ. ಹಾಗೂ ಒಂದಷ್ಟು ಕೃಷ್ಣಕೃಪೆ ಇದ್ದಿದ್ದರಿಂದ ಆ ಸತ್ಯಭಾವನೆಗೆ ಒಳ್ಳೆಯದಾಯಿತು, ಒಂದಷ್ಟು ಸತ್ಯರಾಜಿತನಿಗೆ ಒಳ್ಳೆಯದಾಯಿತು ಅದರಿಂದ. ಹಾಗಂತ ಅದೆಷ್ಟೋ ಸಂದೇಶಗಳು ಇಲ್ಲಿದೆ. ಎಷ್ಟೋ ಸತ್ಯ ಭಗವಂತನು ನಾನೇಕೆ ಹೀಗೆ ಅನ್ನುವಾಗ ಆಗ್ತದೆ. ಲಂಕೆಯಲ್ಲಿ ರಾಮಾಯಣದಲ್ಲಿ ರಾಮ ಹೇಳ್ತಾನೆ, ಸೀತಾಪಹರಣ ಮತ್ತು ಜಟಾಯುವಿನ ವಧೆಯ ನಂತರ ಹೇಳ್ತಾನೆ ರಾಮ, ಅಬ್ಬ ಎಂತಹ ಗ್ರಹಚಾರ ಕಾಡ್ತಾ ಇರಬೇಕು ನನ್ನನ್ನು. ಯಾಕೆಂದರೆ ರಾಜ್ಯವೇ ಹೋಯಿತು, ಬಂಧುಗಳೆಲ್ಲ ದೂರವಾದರು, ತಂದೆ ತೀರ್ಕೊಂಡು ತನ್ನ ತಂದೆ ಶೋಕದಿಂದ ತಂದೆ ತೀರ್ಕೊಂಡ, ಇಡೀ ಅಯೋಧ್ಯೆ ಶೋಕದಲ್ಲಿ ಮುಳುಗಿದೆ. ಅಲ್ಲಿ ಪ್ರಿಯ ಪತ್ನಿ ಅಪಹರಣ ಆಯಿತು, ಜಟಾಯುವಿನ ಮರಣ ಆಯಿತು. ರಾಮ ಹೇಳ್ತಾನೆ, ಇನ್ನು ಅಂದರೆ ಜೀವನವೇ ಬೇಡ ಅಂತ ನಾನು ಹೋಗಿ ಸಮುದ್ರಕ್ಕೆ ಹಾರಿದರೆ ಆ ಸಮುದ್ರವೂ ಒಣಗಿ ಹೋಗ್ಬಿಡ್ಬೋದು. ವಿಶಿಷ್ಯ ಸರಿತಾಂಪತಿ, ನಾನು ಎಲ್ಲೂ ಹೋದರೂ ಹೀಗೆ ಅಂತ, ನನಗೆಲ್ಲವೂ ಹೀಗೆ ಅಂತ ರಾಮನಿಗೆ ಅನ್ನಿಸ್ತು. ನಾನೇಕೆ ಹೀಗೆ ಅಂತ ರಾಮನಿಗೆ ಅನ್ನಿಸ್ತು ಅಂತ. ಅವನು ಯಾಕೆ ಹಾಗೆ ಅಂದರೆ ಜಗತ್ತಿಗೆಲ್ಲ ಒಳ್ಳೇದು ಮಾಡಬೇಕಾಗಿದೆ, ಅದಕ್ಕಾಗಿ ಹಾಗೆ ಅವನು, ಅದು ಅವನದ್ದಲ್ಲ ಅದು ಅಂತ. ರಾಮನು ಕೃಷ್ಣನು ಅನುಭವಿಸುವ ದುಃಖಗಳು, ಆ ದುಃಖಾನುಭವವೇ ಒಂದು ಮಾಯೆ ಅದು. ಅದಾದರೂ ಯಾಕಿದೆ ಅಂದರೆ ಅದು ಪ್ರಪಂಚಕ್ಕಾಗಿ, ಅದು ಸಮಸ್ತ ಸಮಾಜಕ್ಕಾಗಿ. ಯಾರ್ಯಾರ ದುಃಖಗಳು ಸೇರಿದೆಯೋ ಅಲ್ಲಿ, ಅದರಿಂದಾಗಿ ಹಾಗಾಗಿ ಅದು ಇದರ ತಾತ್ಪರ್ಯ ಏನೋ ಭಾವವನ್ನು ವ್ಯಕ್ತಪಡಿಸ್ತಾ ಈ ದಿನ ಋಷಿ ಪಂಚಮಿ, ಇಲಿ ಪಂಚಮಿ ಅಂತಲೂ ಹೇಳ್ತಾರೆ ಈ ಒಂದು ದಿನವನ್ನು. ಇಲ್ಲಿಗೆ ಸಂಸ್ಕೃತದ ಹೆಸರು ಮೂಷಕ ಅಥವಾ ಮೂಷಕ ಅಂತ ಹೇಳ್ತಾರೆ. ಅದರ ಮೂಲಧಾತು ಮುಷಸ್ತೇಯೆ ಅಂತ, ಕಳ್ತನ ಅದಕ್ಕೆ ಅರ್ಥ. ಹಾಗೆ ಮೂಷಕ ಅಂದರೆ ಕಳ್ಳ ಅಂತ ಅರ್ಥ, ನಿಜವಾಗಿ ಹಾಗಂದರೆ ಕಳ್ಳ ಅಂತ ಅರ್ಥ. ನೋಡಿ ಎಂಥ ಒಂದು ಸಂದೇಶ ಇದೆ ಅಂದರೆ, ಆ ಇಲಿಯ ವಾಹನ ಗಣಪತಿಗೆ ಅಂದ್ರೆ ಏನು, ಚೌರ್ಯವನ್ನು ಮೀರಿ ನಿಂತಿದ್ದಾನೆ, ಮೆಟ್ಟಿ ನಿಂತಿದ್ದಾನೆ, ಅದನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ಇಡೀ ಪ್ರಪಂಚವನ್ನು ಬಾಧಿಸ್ತಾ ಇರುವಂಥದ್ದು ಅದೇ ಆ ಚೌರ್ಯ. ಅದು
ತನ್ನದಲ್ಲದರ ಮೇಲೆ ಆಸೆ, ಜೊತೆಗೊಂದಷ್ಟು ಮಾಯೆ, ಮೋಸ, ಅದನ್ನು ತನ್ನ ಸ್ವಾಧೀನ ಮಾಡಿದಾನವನು ಅಂತ ತನ್ನ ವಾಹನ ಮಾಡಿಕೊಂಡಿದ್ದಾನೆ ಗಣಪತಿ. ಅವನ ಆಶೀರ್ವಾದ ಬೇಕು ನಮಗೆಲ್ಲರಿಗೂ. ಮತ್ತೆ ಮೂಷಕವನ್ನೇ ನೋಡಿದ್ರು, ನೀನು ಕಳ್ಳನೇ ಆದರೂ ಕದಿಯುವುದಾದರೂ ಗಣಪತಿಗೆ ನೈವೇದ್ಯ ಆದ ಪ್ರಸಾದದ ಉಂಡೆ ಕದಿ, ನೀನು ಎಳ್ಳುಂಡೆ ಕದಿ, ನೀನು ನಿನಗೆ ಒಳ್ಳೇದಾಗ್ತದೆ ನಿನಗೆ ಅಂತಲೇ ವಿನಿಯೋಗ ಮಾಡೋದನ್ನು. ಎಲ್ಲಕ್ಕೂ ಒಂದು ಅವಕಾಶ ಇದೆ, ಅವಕಾಶ ಇಲ್ಲಂತೆ ಯಾವುದೂ ಇಲ್ಲ. 64 ಕಲೆಗಳು ಅದು ಒಂದಂತೆ, ಕಳ್ಳತನ ಕೂಡ ಎಲ್ಲಿ ಪ್ರಯೋಗ ಮಾಡಬೇಕು ಅಲ್ಲಿ ಪ್ರಯೋಗ ಮಾಡು ಅದನ್ನು. ಹಾಗೆ ಅವನ ಕಾಲ ಕೆಳಗೆ ಕಳ್ಳನಿಗೂ ಅವಕಾಶ ಇದೆ, ಗಣಪತಿಯ ಕಾಲ ಕೆಳಗೆ ಅವನು ಒಳ್ಳೆಯದಾಗ್ತಾನೆ, ಅವನು ಕೂಡ ದೇವರ ಸೇವಕನಾಗ್ತಾನೆ ಎನ್ನುವ ಸಂದೇಶ ಇದೆ. ಹಾಗೆ ಆ ಗಣಪತಿಯ ಮತ್ತು ಗಣಪತಿಯ ವಾಹನದ ಮೂಷಕ ಮತ್ತು ಗಣಪತಿಗಳ ಸ್ಮರಣೆಯನ್ನು ಮಾಡ್ತಾ, ನಮ್ಮ ಬದುಕಿನಲ್ಲಿ ಚೌರ್ಯದ ಪ್ರಭಾವ ಇಲ್ಲದೆ ಇರಲಿ ಎನ್ನುವ ಆಶಂಸೆ ಮಾಡ್ತಾ, ಇಂದು ಛಾತ್ರ ಪುರಸ್ಕಾರಕ್ಕೆ ಭಾಜನರಾದ ಐಶ್ವರ್ಯ, ಆಕೆ ಐಶ್ವರ್ಯದ ಹಿಂದೆ ಹೋಗಲಿಲ್ಲ, ಹಾಗಾಗಿ ಅವಳು ಐಶ್ವರ್ಯ ಅಂತ. ಐಶ್ವರ್ಯದ ಹಿಂದೆ ಹೋಗೋದಾಗಿದ್ದರೆ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೋ ಅಥವಾ ಇನ್ನೊಂದಾಗೋದಕ್ಕೋ ಪ್ರಯತ್ನ ಮಾಡ್ತಾ ಇದ್ಲು, ಮೆಡಿಕಲ್ಲು ಇಂಜಿನಿಯರಿಂಗು ಅಂತ ಇದ್ಲು. ಅದೆಲ್ಲ ಬಿಟ್ಟು ಸಂಸ್ಕೃತ ಶಾಸ್ತ್ರ ಅಂತ ಆಕೆ ಅದರಿಂದ ಹೋಗಿದ್ದಾಳೆ. ಅವಳಿಗೆ ನಿಜವಾದ ಐಶ್ವರ್ಯ ಯಾವುದೊಂದು ಗೊತ್ತಿದೆ. ನಿಜವಾದ ಐಶ್ವರ್ಯ ಯಾವುದು ಅಂದರೆ, ನಿಜವಾದ ಲಕ್ಷ್ಮಿ ಯಾವುದು ಅಂದರೆ ಸರಸ್ವತಿ ಅಂತೆ. ಸರಸ್ವತಿಯೇ ನಿಜವಾದ ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ ಅಲ್ಲ, ಸರಸ್ವತಿಯೇ ಲಕ್ಷ್ಮಿ. ಹಾಗೆ ಸಂಸ್ಕೃತದ ಹಿಂದೆ ಆಕೆ ಧಾವಿಸ್ತಾ ಇದ್ದಾಳೆ. ಸಾಯಿ ಶ್ರೀರ ಅಮೃತಾ ಸತಾಂ ರುಜಸ್ ಸಾಮಾನಿ ಯಜೋಮೋಷಿ ಸಾಯಿ ಶ್ರೀರ ಅಮೃತಾ ಸತಾಂ ವೇದವೇ ಹೇಳ್ತದೆ. ನಿಜವಾದ ಸಂಪತ್ತು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದರಿಂದ ಹುಟ್ಟಿರ್ತಕ್ಕಂಥ ಬಗೆ ಬಗೆಯ ವಿದ್ಯೆಗಳು, ಕಲೆಗಳು ಏನಿದೆಯೋ ಈ ಜ್ಞಾನ ರಾಶಿಯೇ ಅಮೃತಾಶ್ರೀಹಿ, ನಾಶವಿಲ್ಲದ ಸಂಪತ್ತು. ಅವಿನಾಶಿಯಾದ ಐಶ್ವರ್ಯ ಯಾವುದು ಅಂದರೆ ಅದು ಮಾತ್ರ. ಹಾಗೆ ಆಕೆಗೆ ಅದರಲ್ಲೇ ಚಿನ್ನ ಬಂದಿದೆ ಅಂತ. ಯಾವುದು ಅಮೃತಾಶ್ರೀಹಿ, ಅಮೃತವಾದ ಸಂಪತ್ತೋ, ಅವಿನಾಶಿಯಾದ ಐಶ್ವರ್ಯವೋ ಅದರಲ್ಲಿ ಈ ಐಶ್ವರ್ಯಳಿಗೆ ಚಿನ್ನ ಬಂದಿದೆ. ಹಾಗಾಗಿ ಆಕೆ ಧನ್ಯಳು ಅಂತ ಹೇಳ್ತಾ, ಆಕೆಯ ದಾರಿ ಸುಗಮ ಆಗಲಿ. ಅಷ್ಟಾಧ್ಯಾಯಿಯನ್ನು ಕಂಠಸ್ಥ ಮಾಡಿದ್ದು, ಹಾಗೆ ಮಾಡೋರು ತುಂಬ ಕಡಿಮೆ. ಮೊದಲೊಂದು ಕಾಲದಲ್ಲಿ ಇತ್ತು ಇಡೀ ಅಷ್ಟಾಧ್ಯಾಯಿ ಅಂದರೆ ಒಂದು ಯಾವುದೇ ಸೂಪರ್ ಕಂಪ್ಯೂಟರ್ಗಿಂತ ಮಿಗಿಲು ಆ ಗ್ರಂಥದ್ದು. ಆ ಗ್ರಂಥದ ಹಿಂದೆ ಇರ್ತಕ್ಕಂಥ ಮೇಧೆ ಇದೆಯಲ್ಲ, ಯಾವುದೇ ಸೂಪರ್ ಕಂಪ್ಯೂಟರ್ಗಿಂತ ಮಿಗಿಲಾಗಿರ್ತಕ್ಕಂಥದ್ದು ಅಂತ. ಅದ್ಭುತವಾಗಿರ್ತಕ್ಕಂಥ ವ್ಯಾಕರಣ ಶಾಸ್ತ್ರವನ್ನು ಆ ಸೂತ್ರಗಳ ಮೂಲಕವಾಗಿ ರಚನೆ ಮಾಡಿದ್ದಾರೆ ಪಾಣಿನಿಗಳು. ಅದಕ್ಕೆ ಅದನ್ನು ಸರಿಗಟ್ಟುವಂಥ ಒಂದು ಕಂಪ್ಯೂಟರ್ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅದು ಸೂತ್ರಗಳಾಗಿ ಅವರು ಅದನ್ನು ರಚನೆ ಮಾಡಿದ್ದಾರೆ 8 ಅಧ್ಯಾಯಗಳಲ್ಲಿ. ಅಷ್ಟಾಧ್ಯಾಯಿ ಅಂತ ಹೆಸರೋದಕ್ಕೆ. ಅದನ್ನು ಆಕೆ ಕಂಠಸ್ಥ ಮಾಡಿದಾಳೆ. ಕಂಠಸ್ಥ ಮಾಡಿದರೆ ತುಂಬ ಒಳ್ಳೆಯದು, ಅಂದರೆ ಅಧ್ಯಯನಕ್ಕೆ ತುಂಬ ಪ್ರಶಸ್ತದು ಹಾಗೆ ಕಂಠಸ್ಥ ಮಾಡುವಂಥದ್ದು. ಆಕೆಯ ಬಗ್ಗೆ ಹೆಮ್ಮೆ ಪಡ್ತಾ, ಆಕೆಗೆ ಒಳ್ಳೆಯದಾಗಲಿ ಮತ್ತು ಆಕೆಯ ದಾರಿಯಲ್ಲಿ ಅನೇಕರು ನಮ್ಮ ಸಮಾಜದ ಮಕ್ಕಳು ಆ ದಾರಿಯಲ್ಲಿ ಸಾಗಿ ಬರುವಂತೆ ಆಗಲಿ. ಅಮೃತವಾದ ಐಶ್ವರ್ಯದ ದಾರಿಯಲ್ಲಿ, ಧರ್ಮೈಶ್ವರ್ಯದ ದಾರಿಯಲ್ಲಿ ಅನೇಕರು ಕುಮಾರರು ಕುಮಾರಿಯರು ಧಾವಿಸಿ ಹೋಗುವಂತಾಗಲಿ ಎನ್ನುವ ಆಶಂಸೆ ಮಾಡ್ತಾ ಆಕೆಯನ್ನು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹರಿಸ್ತೇವೆ. ಹಾಗೆ ಇಂದು ಮಕ್ಕಳ ಕಥೆ ಲೋಕಾರ್ಪಣೆಗೊಂಡಿದೆ. ಇಂಗ್ಲೀಷಿಗೆ ತರ್ಜಮೆ ಆಗಿದೆ. ಅದು ಜಯರಾಮ ಮತ್ತಿನ್ನು ಇರುವರು ಸೇರಿ ಅದನ್ನು ಆಂಗ್ಲ ಭಾಷೆಗೆ ತರ್ಜಮೆ ಮಾಡಿದ್ದಾರೆ. ಮಕ್ಕಳ ಕಥೆಗಳು, ಮಕ್ಕಳಿಗೂ ಕಥೆಗೂ ಅದು ಅವಿನಾಭಾವ ಸಂಬಂಧ. ಒಂದು ಕಾಲದಲ್ಲಿ ಮಕ್ಕಳು ದೊಡ್ಡವರಾಗ್ತಾ ಇದ್ದಿದ್ದೆ ಕಥೆಗಳನ್ನು ಕೇಳಿ. ಅಜ್ಜಿ ಕಥೆಗಳನ್ನು ಹೇಳಬೇಕು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಕಥೆ ಹೇಳಿದ್ರೆ ನಿದ್ದೆ ಬರೋದಿಲ್ಲ ಅಂತ. ನಿದ್ದೆ ಬರುವಾಗ ಕಥೆ ಕೇಳ್ತಾ ನಿದ್ದೆಗೆ ಹೋಗುವಂಥ, ಅದು ಸಂಸ್ಕಾರವಾಗಿ ಆಡದಲ್ಲಿ ಉಳಿತಕ್ಕಂಥ ಒಂದು ಕಾಲ ಇತ್ತು. ಇವತ್ತು ಆ ಅಜ್ಜಿ ಸ್ಥಾನವನ್ನು ನಮ್ಮ ಭಾರತೀಯ ಪ್ರಕಾಶನ ವಹಿಸ್ಕೊಂಡಿದೆ. ಕಥೆಗಳನ್ನು ಮಕ್ಕಳಿಗೆ ಕೊಡ್ತಾ ಇದೆ. ಹಾಗಾಗಿ ಈ ಅಜ್ಜಿಯನ್ನು ಆ ಮಕ್ಕಳನ್ನು ಹರಿಸ್ತಾ ಅಜ್ಜಿಗೂ ಮಕ್ಕಳಿಗೂ ಇನ್ನಷ್ಟು ಮತ್ತಷ್ಟು ಗಾಢವಾದ ಸಂಬಂಧ ಬೆಳೀಲಿ. ಇನ್ನೂ ಕಥೆಗಳನ್ನು ಈ ನಮ್ಮ ಮಠದ ಅಜ್ಜಿ ಸಮಾಜದ ಮಕ್ಕಳಿಗೆ ಹೇಳುವಂತೆ ಆಗಲಿ ಇನ್ನೂ ಆಶಂಸೆ ಮಾಡ್ತಾ, ಕದ್ದು ದೊಡ್ಡವರು ಓದ್ಬೋದು ಆ ಪುಸ್ತಕಗಳನ್ನು, ಮಕ್ಕಳ ಪುಸ್ತಕಗಳನ್ನು. ನಿಮಗೂ ಒಳ್ಳೆಯದು, ನೀವು ದೊಡ್ಡವರು ಅಂತ ಅಂದ್ಕೊಂಡಿರ್ಬೋದು, ಅಲ್ಲ, ಆಗಿಲ್ಲ, ಸತ್ಯ ಅದೇ, ನೀವು ಕೂಡ ಮಕ್ಕಳೇ ಅನ್ನೋದನ್ನು ನೆನಪಿಸ್ತಾ, ಇಂದು
ಸರ್ವ ಸೇವೆ ಮಾಡಿದ್ದು ಪಕ್ಕಳಕುಂಜ ಲಕ್ಷ್ಮೀನಾರಾಯಣ ಪ್ರಸಾದ್. ಆ ಕುಟುಂಬ ಮಠಕ್ಕೆ ತುಂಬ ಸೇವೆ ಮಾಡ್ತಾ ಇದೆ. ಮತ್ತು ಈ ಭಿಕ್ಷೆ ಎಷ್ಟು ಆಯಿತು, ಅದರಲ್ಲಿ ದಾಖಲೆ ಮೇಲೆ ದಾಖಲೆಯನ್ನು ಆ ಕುಟುಂಬ ಬರಿತಾ ಇದೆ. ಲಕ್ಷ್ಮೀನಾರಾಯಣ ಯಾಕೆಂದರೆ ಎಂದು ಭಿಕ್ಷಾ ಸೇವೆ ವಿಶೇಷ ಯಾರೋ ಒಂದು ವಿಶೇಷ ವ್ಯಕ್ತಿಯಿಂದ ಇಲ್ಲ ಒಂದು ನಾನು ಮಾಡ್ತೇನೆ ಅನ್ನುವಾಗೆ, ಯಾರಿಲ್ಲದಿದ್ದೇನೆ ನಾನು ಅಂತ ಅನ್ನುವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಚಾತುರ್ಮಾಸದಲ್ಲಿ ಇಂದೊಂದು ಸರ್ವ ಸೇವೆ ಲಕ್ಷ್ಮೀನಾರಾಯಣ ಪ್ರಸಾದ್ ಮತ್ತು ಕುಟುಂಬದಿಂದ ಸಂದಿದೆ. ಹಾಲು ಮನಸ್ಸಿನ ಆ ಕುಟುಂಬ, ಶುದ್ಧ ಮನಸ್ಸಿನ ತುಂಬ ಮುಗ್ಧ ಭಕ್ತಿಯನ್ನು ತುಂಬಿಕೊಟ್ಟಿರ್ತಕ್ಕಂಥ ಆ ಕುಟುಂಬಕ್ಕೆ ರಾಮ ಅನಂತ ಹಸ್ತಗಳಿಂದ ಆಶೀರ್ವಾದವನ್ನು ನೀಡಲಿ. ಲಕ್ಷ್ಮೀ ಸರಸ್ವತಿ ಮತ್ತು ದೇವಿ ಪಾರ್ವತಿ ಶಕ್ತಿ ಅವರಲ್ಲಿ ತುಂಬಿಕೊಂಡು ಎಲ್ಲ ರೀತಿಯ ಭಾಗ್ಯ ಅವರನ್ನು ಅರಸಿ ಬರಲಿ ಎನ್ನುವ ಆಶಂಸೆ ಮಾಡ್ತೇವೆ. ನಿಮಗೆಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಗಣಪತಿಯ ಸಾನ್ನಿಧ್ಯದಲ್ಲಿ, ಅದು ನಮ್ಮ ಈ ಗಣಪತಿ ನಿಜವಾಗಿ ಅಮೃತಮಯವಾಗಿರ್ತಕ್ಕಂಥ ಗಣಪತಿ ಅದು. ಅದರಲ್ಲಿ ಒಂದು ಚೂರು ವಿಷಯ ಇಲ್ಲ. ಗಣಪತಿಯಲ್ಲಿ ವಿಷಯ ಇರೋದು ಅಂತ ಕೇಳಬೇಡಿ. ಈಗ ಇವತ್ತು ನಾಳೆ ನೀವು ಬೆಂಗಳೂರಲ್ಲಿ ನಾವು ನೀರು ಕುಡಿಯೋ ಹಾಗೆ ಅಲ್ಲ, ಯಾವುದೇ ಕೆರೆಗೆ ಹೋಗಿ ಗಣಪತಿ ಎಲ್ಲಿ ಬಿಟ್ಟಿದ್ದಾರೆ ಆ ಕೆರೆ ಪೂರ ವಿಷ. ಯಾಕೆಂದರೆ ಈ ಬಣ್ಣವೇ ವಿಷ, ಎಲ್ಲ ಅರ್ಥದಲ್ಲೂ ಹಾಗೆ ಅದು. ಬಣ್ಣ ಅಂದರೆ ವಿಷ ಅದು. ಹಾಗಾಗಿ ಆ ವಿಷಯದಿಂದ ಗಣಪತಿಯನ್ನು ಲೇಪಿಸಿ ಮತ್ತು ಪೂಜೆ ಮಾಡೋದು ಏನನ್ನ ವಿಷವನ್ನು ಪೂಜೆ ಮಾಡೋದು ಅಂತ. ಈ ಸಾರಿ ಮೊದಲು ಅಂದರೆ ವರ್ಣನಾತೀತ ಗಣಪತಿ ಅಂತ ಮೊದಲು ಇದ್ದಿದ್ದು, ಬಣ್ಣವೇ ಇಲ್ಲ, ಬರೀ ಮಣ್ಣಿನ ಗಣಪತಿ ಮಾಡಿ ಪೂಜೆ ಮಾಡೋದಂತ. ಆದರೆ ನಮ್ಮ ಶೈಲೇಶ ಮತ್ತು ಅಶೋಕ ಇಬ್ಬರು ಸೇರಿ ಗಣಪತಿಗೆ ಬಣ್ಣ ಕೊಟ್ಟಿದ್ದಾರೆ. ಅದರ ನೈಸರ್ಗಿಕ ಬಣ್ಣವನ್ನು ಕೊಟ್ಟಿದ್ದಾರೆ, ಶುದ್ಧವಾದ ಬಣ್ಣವನ್ನು ಕೊಟ್ಟಿದ್ದಾರೆ. ಅರಿಶಿನ, ಕುಂಕುಮ, ಸುಣ್ಣ ಅಥವಾ ಇದು ಇದ್ದಿಲು ಇಂಥದ್ದನ್ನೆಲ್ಲ ಬಳಸಿ ಅವರು ತುಂಬ ಒಂದು ಚಲುವಾದ ಕಣ್ಣಿಗೆ ತುಂಬ ಹಿತವಾಗಿರ್ತಕ್ಕಂಥ ಬಣ್ಣವನ್ನು ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಿಜವಾದ ಅರ್ಥದ ಅಮೃತಮಯವಾಗಿರ್ತಕ್ಕಂಥ ಗಣಪತಿ ಪೂಜೆ ಮಾಡ್ಬೋದು ಅಂತ ಗಣಪತಿ. ಮತ್ತು ವಿಷ ಹಚ್ಚಿದರೆ ಪೂಜೆ ಮಾಡೋ ಅರ್ಹತೆ ಹೋಯ್ತು ಅದಕ್ಕೆ, ಆ ಬಿಂಬಕ್ಕೆ ಅಂತ. ಅವ್ರನ್ನ ಮತ್ತು ನಿಮ್ಮೆಲ್ಲರನ್ನ ಹರಿಸ್ತಾ ಈ ಬಾರಿಯ ಗಣೇಶೋತ್ಸವ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಎಲ್ಲರ ಬದುಕಿನಲ್ಲಿ ನಿರ್ವಿಘ್ನವಾಗಿರ್ತಕ್ಕಂಥ ಯಶಸ್ಸು, ಸಂಪತ್ತು, ಸಮಾಧಾನ ಗಣಪತಿ ದಯೆಯಿಂದ ಬರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.